ಹಠದಲ್ಲಿ ಆ ಛಲದಲ್ಲಿ ಶ್ರಮವನ್ನು ಹಾಕಿ ಮುನ್ನುಗ್ಗಿ ಬಿಟ್ಟರು. ಇವತ್ತು 554ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. 554ನೇ ರ್ಯಾಂಕ್ ಅಂದಾಗ ಆ ಕ್ಷಣಕ್ಕೆ ಏನನ್ನಿಸ್ತು ಅಂದ್ರೆ ಅಪ್ಪ ಅಮ್ಮ ಪಟ್ಟಂತ ಕಷ್ಟ, ನೀವು ಪಟ್ಟಂತ ಶ್ರಮ ಎಲ್ಲ ಕಣ್ಮುಂದೆ ಬಂತ ಹೇಗೆ ಅಂತ? ಈ ಸಲ ರಿಸಲ್ಟ್ ಬಂದ ತಕ್ಷಣ ಮನೆಯವ್ರಿಗೆ ಫೋನ್ ಮಾಡಿಕೊಂಡು ಹೇಳಿದೆ ನಾನು, ನಿನ್ನ ಮಗ IPS ಆದ ಅಂತ. ಹೇಳಿದ ತಕ್ಷಣ ನಮ್ಮ ಅಮ್ಮ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ನಮ್ಮ ಅಪ್ಪ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡೋರು, ನನ್ನ ತಮ್ಮ ಖುಷಿಪಟ್ಟ. ಅದನ್ನು ನೋಡಿದ ತಕ್ಷಣ ಇಷ್ಟು ವರ್ಷದ ಶ್ರಮಕ್ಕೆ ಏನೋ ಒಂದು ಪ್ರತಿಫಲ ಸಿಕ್ತು ಅನ್ನಿಸ್ತು. ನಾನು ಮಲ್ಕೋತಿದ್ದು 9 ಗಂಟೆ, ರಾತ್ರಿ 9 ಗಂಟೆಯಿಂದ ಸಂಜೆ ಬೆಳಗ್ಗೆ 4 ಗಂಟೆ ಓದ್ತಿದ್ದೆ. ನಾನು ನೈಟ್ ಓದ್ತಿದ್ದು, ನಿದ್ದೆ ಇದೆಲ್ಲ ಮಾಡ್ಕೊಂಡು. ನಿಮ್ಮ ಬಡತನದ ಹಿನ್ನೆಲೆಯ ಅಥವಾ ನಾನು ಒಬ್ಬ ಹಳ್ಳಿ ಹುಡುಗ ಅಥವಾ ರೈತರ ಮಗ, ನಾನು ಓರ್ವ ಅಧಿಕಾರಿ ಆಗಬೇಕು, ನಾನು ದೇಶ ಸೇವೆ ಮಾಡಬೇಕು ಅಂತ ಯಾಕೆ ಹಠ? ಹೈದರಾಬಾದಲ್ಲಿ ನಾನು ಇದಕ್ಕೆ ಅಂತ ಪ್ರಿಪ್ರೇಷನ್ಗೆ ಅಂತ ಹೋದಾಗ ಮನೆಯಿಂದ ನನಗೆ 5,500 ರೂಪಾಯಿ ದುಡ್ಡು ಕೊಡ್ತಿದ್ರು. 5,500 ರೂಪಾಯಿ ನನಗೆ PG ದುಡ್ಡಿಗೆ ಆಗೋಗ್ತಿತ್ತು. ಫಸ್ಟ್ ಅಟೆಂಪ್ಟ್ ಹಿಂಗೆ ಆಯಿತು ಸರ್. ಫೈನಾನ್ಷಿಯಲಿ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಯಿತು. ಸೆಕೆಂಡ್ ಅಟೆಂಪ್ಟು ಊರಿಗೆ ಶಿಫ್ಟ್ ಆದೆ. ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ಮನೇಲಿದ್ದೆ ಮಾಡೋಣ ಅಂತ. ನಮ್ಮದೊಂದು ಕೊಟ್ಟಿಗೆ ಇದೆ, ಹಸು ಕೊಟ್ಟಿಗೆ. ನಮ್ಮ ಅಪ್ಪ ಅದನ್ನೇ ರೆಡಿ ಮಾಡಿಕೊಡ್ತು, ಅಲ್ಲೇ ಓದ್ಕೊ ಅಂತ. ಆ ಹಸು ಕೊಡ್ಕೆಯಲ್ಲಿ ಒಂದು ರೂಮ್ ಇರ್ತಿತ್ತು. ಆ ರೂಮಲ್ಲೇ ಮ್ಯಾಪ್ ಎಲ್ಲ ಅಂಡಿಸ್ಕೊಂಡು ಫಸ್ಟ್ ಅಟೆಂಪ್ಟ್ ಫಿಲಿಮ್ಸ್ ಅಲ್ಲೇ ಕ್ಲಿಯರ್ ಮಾಡಿದೆ. ಮೇನ್ಸು ಅಲ್ಲೇ ಬರೆದೆ. ಮೇನ್ಸ್ಗೆ ಆಮೇಲೆ ನಾನು ಶಿಫ್ಟ್ ಆಗಿದೆ ಹೈದರಾಬಾದ್ಗೆ. ಎಷ್ಟೋ ಸಲ ನಮ್ಮ PG ಮೆಟ್ಲು ಮೇಲೆಲ್ಲ ಕೂತ್ಕೊಂಡು ಹತ್ಬಿಟ್ಟಿದ್ದೀನಿ ನಾನು. ನನ್ನ ಕೈಲಿ ಆಗಲ್ಲ. ನಮ್ಮ ಅಪ್ಪಗೆ ಆ ಟೈಮಲ್ಲಿ ಒಂದ್ಸರಿ ನಮ್ಮ ತಂದೆಗೆ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಒಂದು ಇಶ್ಯೂ ಬಂತು. ಅವೆಲ್ಲ ಕೇಳಿದಾಗ ನನಗೆ ಸಿಕ್ಕಾಪಟ್ಟೆ ಅಳು ಬಂದ್ಬಿಡ್ತಿತ್ತು. ಅಂದರೆ ಫೈನಾನ್ಷಿಯಲಿ ಸರ್, ಫೀಸ್ ಅಂದರೆ ನಮ್ಮ ತಂದೆ ಬೇರೆ ಯಾವುದಕ್ಕೂ ಕೂಡ ಅಷ್ಟು ಸಪೋರ್ಟ್ ಮಾಡಲಿಲ್ಲ ಅಂದರೂ ಕೂಡ ನನಗೆ ಕಾಲೇಜು ಅಥವಾ ಎಜುಕೇಷನ್ ಅಂತ ಬಂತು ಅಂದರೆ ಅವರು ನಾನು ಸಾಲ ಮಾಡಾದರೂ ಕೊಡ್ತೀನಿ, ಹಸು ಮಾರಾದರೂ ಕೊಡ್ತೀನಿ ಅನ್ನೋಂಥ ಮೈಂಡ್ಸೆಟ್ ಅವ್ರದ್ದು. ಯಾರು ಬೇಕಾದರೂ UPSC ಮಾಡ್ಬೋದು ಸರ್. ನಾನು ಹುಡುಗರಿಗೆ ಅದನ್ನೇ ಹೇಳ್ತೀನಿ. ನಾನು ಎಲ್ಲಿ ಕನ್ನಡ ಮೀಡಿಯಮಲ್ಲಿ ಇದ್ದಂಥವನು, ಸಗಣಿ ಬಾಚ್ಕೊಂಡಿದ್ದಂಥವನು, ಹೂ ಮಾರ್ಕೊಂಡಿದ್ದಂಥವನು ಅಂಥವ್ನು ಬಂದ್ಬಿಟ್ಟು ನಾನು ಕಷ್ಟಪಟ್ಟು ಮಾಡಿದ್ದೀನಿ. ಫಸ್ಟ್ ಅಟೆಂಪ್ಟಲ್ಲೇ ಆಗ್ತಿತ್ತು, ಒಂದು ಗೈಡೆನ್ಸ್ ಆಗಲಿಲ್ಲ ಅಷ್ಟೇ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ. ಬಂಧುಗಳೇ, ಅತ್ಯಂತ ಸ್ಫೂರ್ತಿದಾಯಕವಾಗಿರುವಂಥ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಿಮ್ಮಲ್ಲಿ ಸಾಕಷ್ಟು ಮಂದಿಗೆ ಇದು ಸ್ಫೂರ್ತಿ ತುಂಬಬಹುದು ಅನ್ನೋದು ನನ್ನ ಭಾವನೆ. ಬಂಧುಗಳೇ, UPSC ಅನ್ನೋದು ನಮ್ಮಲ್ಲಿ ಸಾಕಷ್ಟು ಮಂದಿಯ ಕನಸಾಗಿರುತ್ತೆ. ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿ IAS, IPS, IRS, IFS ಒಟ್ಟಾರೆ ಅಧಿಕಾರಿ ಆಗಬೇಕು, ಜನರಿಗೆ ಸೇವೆಯನ್ನು ಸಲ್ಲಿಸಬೇಕು ಅಂತ ಸಾಕಷ್ಟು ಜನ ಕನಸನ್ನು ಕಾಣ್ತಿರ್ತೀವಿ. ಒಂದಷ್ಟು ಮಂದಿ ಆ ಕನಸನ್ನು ನನಸು ಮಾಡಿಕೊಳ್ತಾರೆ. ಇವತ್ತು ನನ್ನ ಜೊತೆಗೆ ಅಂತಹ ಸ್ಫೂರ್ತಿದಾಯಕವಾದಂಥ ವ್ಯಕ್ತಿಯೊಬ್ಬರಿದ್ದಾರೆ. ನಾನು ಮಾತಾಡ್ಸ್ತಾ ಹೋಗ್ತೀನಿ ಒಂದಷ್ಟು ಹೊತ್ತುಗಳ ಕಾಲ. ಅವರ ಜೀವನದ ಆ ಜರ್ನಿಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಹೋಗೋಣ. 22 ಮಂದಿ ಕರ್ನಾಟಕದಿಂದ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ರು. ಹೀಗಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಹೆಮ್ಮೆಯ ವಿಚಾರ. R ಧನಂಜಯ್ ಅಂತ ಹೇಳಿ ಮಂಡ್ಯದ ನಾಗಮಂಗಲ ಭಾಗದವರು. ಬಹಳ ವಿಶೇಷ ಏನಂದ್ರೆ, ಶ್ರೀಮಂತ ಕುಟುಂಬದಿಂದ ಬಂದಂಥವರಲ್ಲ, ಅಥವಾ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರುವಂಥ ಕುಟುಂಬದಿಂದ ಬಂದಂಥವರಲ್ಲ. ಬಹಳ ಒಂದು ಕಷ್ಟಪಟ್ಟು ಬಹಳ ಶ್ರಮವನ್ನು ಹಾಕಿ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಕೃಷಿಕ ಕುಟುಂಬ ಅನ್ನೋದು ಇನ್ನೊಂದು ಬಹಳ ಖುಷಿಯಾಗಿರುವಂಥ ವಿಚಾರ. ಅಕ್ಕ ಅಕಾಡೆಮಿಯಲ್ಲಿ ಅವರು ಟೀಚ್ ಮಾಡ್ತಾ ಇದ್ರು, ಜೊತೆಗೆ ಅಲ್ಲಿಯ ತರಬೇತಿಯನ್ನು ಕೂಡ ಪಡಿತಾ ಇದ್ರು. ಹೆಚ್ಚು ಕಡಿಮೆ 7 ವರ್ಷದ ಜರ್ನಿ. ಮತ್ತೊಂದು ವಿಶೇಷವಾದಂಥ ವಿಚಾರ ಅಂದರೆ, ಒಂದು 2-3 ಬಾರಿ ಸಂದರ್ಶನದ ಹಂತದವರೆಗೆ ಹೋಗಿದ್ರು. ಅದರ ಕೊನೆಯದಾಗಿ ತಮ್ಮ ಆ ರೀಚನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾರೇ ಆಗಿದ್ರು ಕೂಡ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೈ ಬಿಡ್ತಾ ಇದ್ರು. ಆದರೆ ಇವರು ಕೈ ಬಿಡಲಿಲ್ಲ. ಆ ಹಠದಲ್ಲಿ ಆ ಛಲದಲ್ಲಿ ಶ್ರಮವನ್ನು ಹಾಕಿ ಮುನ್ನುಗ್ಗಿ ಬಿಟ್ಟರು. ಇವತ್ತು 554ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲಿಗೆ ಶುಭಾಶಯ. ಥ್ಯಾಂಕ್ ಯು ಸರ್. ಬಹಳ ಖುಷಿಯ ವಿಚಾರ ಅಂದರೆ, ನಾವು ಯಾವಾಗಲೂ ಹೇಳ್ತಿರ್ತೀವಿ ಹಳ್ಳಿ ಮಕ್ಕಳು ಬೆಳಿಬೇಕು ಅಂತ, ಕೃಷಿಕರು ಅಥವಾ ರೈತ ಕುಟುಂಬದ ಮಕ್ಕಳು ಒಂದು ಹಂತಕ್ಕೆ ಹೋಗಬೇಕು ಅಂತ, ಅದರಲ್ಲೂ ಕೂಡ ಅಧಿಕಾರಿಗಳಾಗಬೇಕು ಅಥವಾ ದೇಶದ ಉನ್ನತ ಹುದ್ದೆಗಳ್ಯಾವುದು ಅದನ್ನು ಪಡಿಬೇಕು. ಯಾಕಂದರೆ ಜನರ ಕಷ್ಟ ಏನು ಅಂತ ಗೊತ್ತಿರುತ್ತೆ, ಜನರ ಸಮಸ್ಯೆಗಳ ಬಗ್ಗೆ ಅರಿವಿರುತ್ತೆ. ಅಂಥವ್ರಿಗೆ ಅಧಿಕಾರ ಸಿಕ್ತು ಅಂತಂದರೆ ಜನರಿಗೆ ಏನಾದರೂ ಮಾಡ್ತಾರೆ ಅನ್ನೋ ನಮ್ಮೆಲ್ಲರೂ ಕೂಡ ಭಾವನೆ. ನೀವು ಹಾಗೆ ಮಾಡಲಿ ಅಂತ ನಾನು ಆಶಿಸ್ತೀನಿ. ಮೊದಲಿಗೆ ಸರ್, ಈ ಕ್ಷಣಕ್ಕೆ ಹೇಗೆ ಫೀಲ್ ಆಗ್ತಾ ಇದೆ? ಯಾಕಂದರೆ UPSC ಅನ್ನೋದು ಎಷ್ಟೋ ಜನರ ಕನಸು. ನನ್ನನ್ನು ಸೇರಿದಂತೆ ಸಾಕಷ್ಟು ಜನ ಆ ರೀತಿ ಕನಸನ್ನು ಕಂಡಿದ್ವಿ. ತುಂಬ ಜನಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಸಾಧ್ಯ ಆಗಿಸ್ಕೊಂಡಿದ್ದೀರಿ. ಆ ರಿಸಲ್ಟ್ ಬಂದಾಗ 554ನೇ ರ್ಯಾಂಕ್ ಅಂದಾಗ ಆ ಕ್ಷಣಕ್ಕೆ ಏನು ಅನಿಸ್ತು? ಅಂದರೆ ಅಪ್ಪ ಅಮ್ಮ ಪಟ್ಟಂಥ ಕಷ್ಟ, ನೀವು ಪಟ್ಟಂಥ ಶ್ರಮ ಎಲ್ಲ ಕಣ್ಮುಂದೆ ಬಂತ ಹೇಗೆ ಅಂತ? ಸರ್, ಪ್ರತಿ ಸಲ 2019 ನಾನು ಸ್ಟಾರ್ಟ್ ಮಾಡಿದಾಗಲಿಂದ ಇವತ್ತುವರೆಗೂ ಕೂಡ ನನ್ನ ಜರ್ನಿಯನ್ನು ನೋಡ್ತಾ ಬಂದರೆ, ಪ್ರತಿ ಸಲ ಯಾವುದೋ ಒಂದು ಹಂತದಲ್ಲಿ ಸಕ್ಸಸ್ ಆಗ್ತಾ ಇರುತ್ತೆ ಮತ್ತು ಫೇಲ್ಯೂರ್ ಆಗ್ತಾನೆ ಇರುತ್ತೆ. ಯಾವಾಗ ಪ್ರತಿ ಸಲ ಫೇಲ್ ಆಯಿತು ಅಂದಾಗಲೂ ಮನೆಯವ್ರಿಗೆ ಒಂದು ಬರ್ಡನ್ನು, ಒಂದು ನೋವು ಏನಿರ್ತಿತ್ತು ಅಂದರೆ ಮನೆಯವ್ರಿಗೆ ಫೋನ್ ಮಾಡಿ ಹೇಗೆ ಹೇಳೋಂಥದ್ದು ಅಂತ. ಮನೆಯವ್ರಿಗೆ ಹೇಳಿದ ತಕ್ಷಣ ಕಣ್ಣಲ್ಲಿ ನೀರು. ಪ್ರತಿ ಸಲ ಅವ್ರ ಕಣ್ಣಲ್ಲಿ ನೀರು ಹಾಕ್ತಾಗೆಲ್ಲ ಇನ್ನೂ ಏನೋ ಎಫರ್ಟ್ ಆಗ್ತಿಲ್ವಾ, ಇನ್ನೂ ಏನೋ ಆಗ್ತಿಲ್ವಾ, ಏನಕ್ಕೆ ಈ ರೀತಿ ಆಗ್ತಿದೆ, ಏನು ನನ್ನ ಇದೇ ಸರಿ ಇಲ್ವಾ ಅಂತ ಎಷ್ಟೋ ಸಲ ಅಂದ್ಕೊಂಡು ಸಿಕ್ಕಾಪಟ್ಟೆ ದುಃಖ ಎಲ್ಲ ಆಗಿ ಡಿಪ್ರೆಷನ್ ಸ್ಟೇಜ್ ಎಲ್ಲ ಆ ರೀತಿ ಎಲ್ಲ ಆಗ್ತಿತ್ತು ಪ್ರತಿ ಸಲ. ಬಟ್ ಈ ಸಲ ರಿಸಲ್ಟ್ ಬಂದ ತಕ್ಷಣ ಮನೆಯವ್ರಿಗೆ ಫೋನ್ ಮಾಡಿಕೊಂಡು ಹೇಳಿದೆ ನಾನು, ನಿನ್ನ ಮಗ IPS ಆದ ಅಂತ. ಹೇಳಿದ ತಕ್ಷಣ ನಮ್ಮ ಅಮ್ಮ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ನಮ್ಮ ಅಪ್ಪ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡೋರು, ನನ್ನ ತಮ್ಮ ಖುಷಿಪಟ್ಟ.
ಅದನ್ನು ನೋಡಿದ ತಕ್ಷಣ ಇಷ್ಟು ವರ್ಷದ ಶ್ರಮಕ್ಕೆ ಏನೋ ಒಂದು ಪ್ರತಿಫಲ ಸಿಕ್ತು ಅನ್ನಿಸ್ತು. ಮೋರ್ ದೆನ್ ಕ್ಲಿಯರ್ ಮಾಡಿರೋ ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಅವ್ರ ಕಣ್ಣಲ್ಲಿ ಒಂದು ತೃಪ್ತಿ ಸಿಕ್ತಲ್ಲ, ಅದೊಂದು ನೆಮ್ಮದಿ ಕೊಡ್ತು ಸರ್. ಅದು ನನಗೀಗ ಈ ಕಳೆದ 7 ವರ್ಷದ ನನ್ನ ಜರ್ನಿಯನ್ನು ನೋಡ್ತಾ ಬಂದರೆ ಈ ದಿನದಲ್ಲಿ ಏನೋ ಒಂದು ಆಯ್ತಲ್ಲ, ದಟ್ ಕ್ಲಿಯರ್ ಮಾಡಿರುವಂತಹ ಕ್ಷಣ ಸೊ ಒಂದು ನೆಮ್ಮದಿಯನ್ನು ಕೊಡ್ತು ಅನ್ನೋಂಥದ್ದೇ ಒಂದು ಸಂತೋಷ ಸರ್. ನನ್ನ ಕುತೂಹಲದ ಪ್ರಶ್ನೆ ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ನಾವು ಸಾಧಾರಣವಾಗಿ ಇದನ್ನೆಲ್ಲ ಸಿನಿಮಾಗಳಲ್ಲೆಲ್ಲ ನೋಡಿರ್ತಿದ್ವಿ. ತುಂಬ ಜನ IAS ಅಧಿಕಾರಿಗಳು ಅಥವಾ IPS ಅಧಿಕಾರಿಗಳ ಜರ್ನಿ, ಅವರ ಸ್ಟ್ರಗಲ್ ಅದೆಲ್ಲವನ್ನೂ ಕೂಡ ಯಾವತ್ತಾದರೂ ಹೇಳಿದ್ರಾ ನಿಮ್ಮ ಅಪ್ಪ ಅಮ್ಮ? ಯಾಕಂದರೆ 2019 ಕೂಡ ಪ್ರಯತ್ನ ಪಡ್ತಾ ಇದ್ರಿ. ಮಧ್ಯದಲ್ಲಿ ಯಾವತ್ತಾರು ಹೇಳಿದ್ರಾ ಸಾಕಿದು ಬಿಟ್ಟು ಬೇರೆ ಏನಾದರೂ ಮಾಡು ಒಂದು ಆ ರೀತಿಯಾಗಿ? ಅಂದರೆ ನಮ್ಮ ಅಮ್ಮಂಗೆ ಒಂದು ಡೌಟು ಸರ್. ಏನು ಡೌಟು ಅಂದರೆ, ಈ ನಮ್ಮಂಥವ್ರಿಗೆ ಅಲ್ಲ ಬಿಟ್ಬಿಡು ಅಂತ. ನಮ್ಮಂಥವ್ರಿಗೆ ಬಡವ್ರಿಗೆ ಆಗಲ್ಲ ಇದು, ಅಲ್ಲಿ ಏನೋ ಮೋಸ ನಡಿಬೋದು ಕಡ, ನಿನ್ಗೆ ಗೊತ್ತಾಯ್ತಾ ಇಲ್ಲ, ಬಿಟ್ಬಿಡು ಇವೆಲ್ಲ ಆಗಲ್ಲ ಅಂತ. ಬಟ್ ನಮ್ಮ ಅಪ್ಪ ನೀನು ಏನು ಮಾಡ್ತಿ ಮಾಡಪ್ಪ, ನಾನು ಏನೂ ಮಾಡಲ್ಲ. ನಮ್ಮ ಅಪ್ಪಂಗೆ ಗೊತ್ತಿಲ್ಲ AS ಅಂದರೆ IPS ಅಂದರೆ ಈಗ ಏನು ಓದ್ತಾ ಇದೀವಿ. ಒಂದಿನ ನಮ್ಮ ಸ್ಕೂಲು ಕಾಲೇಜಿಗೆ ಬಂದಂಥವ್ರಲ್ಲ ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ. ಅವ್ರು ಯಾವತ್ತೂ ಅಷ್ಟೇ ಸೊ ಹಾಲು ಕರಿ ಅಂಥದ್ದು, ಅಷ್ಟು ಸಗಣಿ ಬಾರಿಸೋಂಥದ್ದು, ಇಷ್ಟು ಬಿಟ್ಟರೆ ಅವ್ರಿಗೆ ಅದ್ರ ಬಗ್ಗೆ ಬೇರೆ ಏನೂ ಇಲ್ಲ. ಅಷ್ಟು ದುಡ್ದು ನಮ್ಮನ್ನು ಕಳಿಸ್ತಿದ್ರು ಇಲ್ಲಿಗೆ. ಏನಾದರೂ ಮಾಡ್ತಾನೆ, ನನ್ನ ಮಗನ ಮೇಲೆ ನನ್ನ ನಂಬಿಕೆ ಇದೆ, ಏನಾದರೂ ಒಂದು ಮಾಡ್ತಾನೆ, ನೀನು ಮಾಡು ಅಂತ ನಮ್ಮಪ್ಪ. ಬಟ್ ನಮ್ಮ ಅಮ್ಮಂಗೆ ನೋವೇನಪ್ಪ ಅಂದರೆ, ಅಯ್ಯೋ ನಿದ್ದೆ ಎಲ್ಲ ಗೆಟ್ಬಿಟ್ಟು ಓದ್ತಾನೆ. ಸೊ 5 ಗಂಟೆ 6 ನಾನು ಮಲ್ಕೋತಿದ್ದು 9 ಗಂಟೆ, ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 4 ಗಂಟೆ ಓದ್ತಿದ್ದೆ ನಾನು. ನೈಟ್ ಓದ್ತಿದ್ದು, ನಿದ್ದೆ ಇದೆಲ್ಲ ಮಾಡ್ಕೊಂಡು. ಇಷ್ಟು ನಿದ್ದೆ ಹಾಳು ಮಾಡ್ಕೋತವನೆ, ಅಯ್ಯೋ ಕೂದಲು ಉದ್ರೋಯ್ತು, ಹೊಟ್ಟೆ ಬಂದ್ಬಿಡ್ತು, ಕಣ್ಣಲ್ಲಿ ಬೇರೆ ಗ್ಲಾಸ್ ಆಗ್ತಾನೆ. ನಮ್ಮ ಅಮ್ಮಂಗೆ ಇದು ಚಿಂತೆ, ಹೆಲ್ತ್ ಹಾಳು ಮಾಡ್ಕೋತಾನೆ. ಏನು 30,000 ರೂಪಾಯಿ ಬಂದರೂ ನೆಮ್ಮದಿಯಾಗಿರಲ್ವ, ಏನಕ್ಕೆ ಇದನ್ನೇ ಮಾಡಬೇಕು ಅಂತ ಇದರಲ್ಲೆಲ್ಲ ಇದಾಗುತ್ತೆ. ನಮ್ಮಮ್ಮ ಬೇಡ ಅನ್ನೋಕ್ಕೆ, ನಮ್ಮಪ್ಪ ಏನಾದರೂ ಆಗಲಿ ಮಾಡು ಅಂತ. ನನ್ನ ತಮ್ಮನೂ ಕೂಡ MCOM ಮುಗಿಸ್ಬಿಟ್ಟು ಅವನು ಕೂಡ 2 ವರ್ಷ ಮನೇಲೇ ಉಳ್ಕೊಂಡ. ಅವನಿಗೆ ಕುವೆಂಪು ಯೂನಿವರ್ಸಿಟಿಲಿ ಸೀಟ್ ಸಿಕ್ಕಿದ್ರು ಕೂಡ ಅವ್ನು ಹೋಗಲಿಲ್ಲ. ಇಲ್ಲ ನಾನು ಹೋಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋರು ಯಾರೂ ಆಗಲ್ಲ, ನಮ್ಮ ಅಣ್ಣ ಓದ್ತಿದ್ದಾನೆ, ಅವ್ನಿಗೇನಾದರೂ ಕೆಲಸ ಆಗಲಿ ಅಂತ ಪ್ರತಿ ವರ್ಷ ಈ ರೀತಿ ಅವರು ಇದು ಮಾಡ್ತಾನೆ ಬರ್ತಿದ್ರು. ನನ್ನ ತಮ್ಮ ನಮ್ಮಪ್ಪ ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡ್ತಾ ಬರ್ತಿದ್ರು. ನಮ್ಮಮ್ಮ ಸಪೋರ್ಟ್ ಮಾಡ್ತಿತ್ತು, ಬಟ್ ಏನಂತ ಹೇಳ್ತಿತ್ತು ಅಂದರೆ, ನಮ್ಮಂಥವ್ರಿಗೆಲ್ಲ ಬಿಟ್ಬಿಡು ಮಗ, ಯಾಕೆ ಇಷ್ಟೊಂದು ಹಿಂಸೆ ತಗತೀಯ ಅಂತ. ಸೊ ಅವ್ರು ಆ ಥರ ಹೇಳ್ತಿದ್ದಾಗ ನನಗೇನು ಅನ್ನಿಸ್ತು, ಇಲ್ಲ ಮಾಡೋಣ, ಇದೊಂದ್ಸಲ ಅವಕಾಶ ಅಂತೇಳಿ ಇನ್ನೊಂದ್ಸಲ ಮಾಡ್ತೀನಿ ಅಂತ ನಮ್ಮ ಅಮ್ಮಂಗೆ ಹಂಗೆ ಹೇಳ್ತಾ ಬರ್ತಿದೆ. ನನಗೆ ಗೊತ್ತು ನಿನ್ಗೆ ನೋವೇನು ಅಂತ, ಬಟ್ ಇದೊಂದ್ಸಲ ಅವಕಾಶ ಕೊಟ್ಬಿಡು ಅಂತ. ಈ ರೀತಿ ಮಾಡಿಕೊಂಡು ಅವ್ರು ಹೇಳ್ತಿದ್ರು ಸರ್. ಅಂದರೆ ನಮ್ಮ ಅಪ್ಪ ಅಂತೂ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಸೊ ಯಾವತ್ತೂ ಕೂಡ ಒಂದು ಕ್ಷಣದಲ್ಲೂ ಕೂಡ ಅವ್ರು ಏನಂತ ಹೇಳಿಲ್ಲ, ಡೌಟ್ ಪಡಲಿಲ್ಲ ನನ್ನ ಬಗ್ಗೆ. ನಮ್ಮ ಅಮ್ಮನೂ ಕೂಡ ಏನು ಡೌಟ್ ಪಡಲಿಲ್ಲ, ಬಟ್ ಅವ್ರಿಗೆ ಆ ನೋವು ಇರ್ತಿತ್ತು, ನನ್ನ ಮಗ ಇಷ್ಟೊಂದು ಹಿಂಸೆ ಪಡ್ತಿದ್ದಾನಲ್ಲ ಅಂತ. ಸೊ ಇವೆಲ್ಲ ಸೇರಿ ಈ ರೀತಿ ಆಗ್ತಾ ಬರ್ತಿತ್ತು. ಯಾಕೆ ನಿಮಗೆ ಹಠ ಅಥವಾ ಛಲ, ನಾನು IPS IAS ಆಗಬೇಕು ಅಥವಾ UPSC ಕ್ಲಿಯರ್ ಮಾಡಬೇಕು ಅಂತಂದರೆ ತುಂಬ ಜನ ಹೇಳ್ತಿರ್ತಾರೆ ಏನಾದರೂ ಒಂದು ಮೋಟಿವೇಶನ್ ಬೇಕು ಅಂತ. ಅಂದರೆ ಏನು ಅಂದರೆ ನಿಮ್ಮ ಬಡತನದ ಹಿನ್ನೆಲೆಯ, ಅಥವಾ ನಾನು ಒಬ್ಬ ಹಳ್ಳಿ ಹುಡುಗ ಅಥವಾ ರೈತರ ಮಗ, ನಾನು ಓರ್ವ ಅಧಿಕಾರಿ ಆಗಬೇಕು, ನಾನು ದೇಶ ಸೇವೆ ಮಾಡಬೇಕು ಅಂತನ? ಯಾಕೆ ಈ ಹಠ? ಅಂದರೆ ನಾನು ಯಾಕೆ ಅದನ್ನು ಕೇಳ್ತೇನೆ ಅಂದರೆ, ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಿದ್ರೆ ಅದು ತೀರಾ ನಾವು ಹಠ ಛಲ ಅಂತಲೇ ಹೇಳ್ತಾ ಇರಲಿಲ್ಲ. ಬಟ್ 2019 ಸುದೀರ್ಘವಾದ ಜರ್ನಿ ಸಾಮಾನ್ಯ ಅಲ್ಲವೇ ಅಲ್ಲ ಸರ್. 2019ಗೂ ಮುಂಚೆ ನಾನು PUCಲಿದ್ದಾಗ ನನಗೆ ಫಿಲ್ಮ್ ಡೈರೆಕ್ಟರ್ ಆಗಬೇಕು ಅಂತ ಒಂದು ಹುಚ್ಚು. ಸೊ ಆ ರೀತಿ ಇತ್ತು ಸರ್ ನಂದು. ಯಾಕಂದರೆ ಉಪೇಂದ್ರ, ಗುರುಪ್ರಸಾದ್ ಇವ್ರದ್ದೆಲ್ಲ ಮೂವಿ ನೋಡಿ, ಪುಟ್ಟಣ ಕಣಗಾಲ ಇವ್ರದ್ದೆಲ್ಲ ನೋಡಿ ತುಂಬ ನಂದು ಹಾಬಿನೂ ಕೂಡ ಅದೇ ಇದೆ, ಇಂಟರ್ವ್ಯೂ ಹಾಬಿಯಲ್ಲೂ ಕೂಡ. ಸೊ ಅನ್ಕನ್ವೆನ್ಷನಲ್ ಮೂವೀಸ್ ಅಂತ ಇವ್ನು ನೋಡಿ ನಾನು ಡೈರೆಕ್ಟರ್ ಆಗ್ಬೋದು ಅಂತ. ನನ್ನ PUCಲೆಲ್ಲ ಡೈರೆಕ್ಟರ್ ಅಂತ ಕರೆಯೋರು. ಅಷ್ಟು ಡೈರೆಕ್ಷನ್, ನಾಟಕ ಎಲ್ಲ ಡೈರೆಕ್ಷನ್ ಮಾಡಿಕೊಡ್ತಿದ್ದೆ. ಸೊ ಈ ರೀತಿ ಇದ್ದಾಗ ಒಂದು ಸಲ ವೀಕೆಂಡ್ ವಿತ್ ರಮೇಶಲ್ಲಿ ರವಿ ಚನ್ನಣ್ಣ ಅವರು ಒಂದು ಸಲ ಬಂದರು. ಸೊ ಅವ್ರು ಬಂದಾಗ ನಮ್ಗನ್ನಿಸ್ತು, ಒಬ್ಬ ವ್ಯಕ್ತಿ ಈ ರೀತಿ ಮಾಡಿದ್ದಾನೆ ಅಂದರೆ ನಾವೇನಕ್ಕೆ ಮಾಡಬಾರ್ದು ಅಂತ. ಆ್ಯಕ್ಚುಲಿ ಅದಕ್ಕೂ ಮುಂಚೆ ನಮ್ಗೆ DK ರವಿ ಅವರಂದರೆ ತುಂಬ ಇನ್ಸ್ಪಿರೇಷನ್ನು. ಸೊ ಅವ್ರು ಮಾಡ್ತಿದ್ದ ಕೆಲಸ ಎಲ್ಲ ನೋಡ್ತಿದ್ದಾಗ ನಾವು ಈ ರೀತಿ ಆಗ್ಬೋದಲ್ಲ, ಮತ್ತು ಅವ್ರ ಜರ್ನಿ ಎಲ್ಲ ನೋಡಿದ್ರೆ ನಮ್ಮ ಥರನೇ ಇದೆ, ಅವ್ರಿಗೂ ನಮಗೂ ಏನು ಭಿನ್ನತೆ ಇದೆ ಅಂತ ಆ ರೀತಿ ಅನ್ನಿಸ್ತಾ ಬರ್ತಿತ್ತು. ಮತ್ತು ನಮ್ಮಲ್ಲಿರುವಂಥ ಇದನ್ನು ಕೂಡ ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯನ್ನು ನೋಡಿದಾಗ ಚಿಕ್ಕ ವಯಸ್ಸಿಂದ ಮಾಡ್ತಾರಂತ, ಮತ್ತು ಎಲ್ಲರೂ ಕೂಡ ಇಷ್ಟು ನಾಲೆಡ್ಜ್ ಇಟ್ಕೊಂಡು ನಾವೇನು ಮಾಡ್ತಿಲ್ವಲ್ಲ, ಏನಕ್ಕೆ ಇದನ್ನು ಸುಮ್ಮನೆ ಯಾವುದೋ ಒಂದು ಮಿಡಲ್ ಕ್ಲಾಸ್ ಲೈಫಲ್ಲಿ ಯಾವುದೋ ಒಂದು ಸಣ್ಣ ಜಾಬ್ ತೊಗೊಂಡು ಸೆಟಲ್ ಆಗುವಂಥ ಅವಶ್ಯಕತೆ ಏನಿದೆ, ಸೊ ಏನಾದರೂ ಮಾಡಬೇಕು ಅನ್ನುವಂಥದ್ದು ಒಂದು ಬಂತು. ಮತ್ತು ಅದಾದಮೇಲೆ DVG ಅವ್ರದ್ದು ಒಂದು ಕಗ್ಗ ಇದೆಯಲ್ಲ ಸರ್, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು. ಸೊ ಅದು ಯಾವಾಗಲೂ ಕೂಡ ಇನ್ಸ್ಪಿರೇಷನ್ ಮಾಡ್ತಾ ಬರ್ತಿತ್ತು. ಸೊ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಒಂದು ಹುಚ್ಚು ಆಗಲೇ ಇಟ್ಕೊಳ್ತು. ಸೊ ಅದಾದಮೇಲೆ 2019 ಸರಿ ಏನಾದರೂ ಮಾಡೋಣ, ಟ್ರೈ ಮಾಡೋಣ. ನಮ್ಮಂಥವ್ರು ಕನ್ನಡ ಮೀಡಿಯಮಲ್ಲಿ ಓದಿದ್ದೆ 10th ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ KPSC ಮಾಡೋಣ ಅಂತ. ನನಗೆ ಇಂಗ್ಲೀಷ್ ಕಷ್ಟ ಆಗುತ್ತೆ, UPSC ಬೇಡ ಅಂತ. ನನ್ನ ಫ್ರೆಂಡ್ ಒಬ್ಬ ಸಿಕ್ತ, ಗೌತಮ್ ಅಂತ, ಇಬ್ಬರು ಸೇರಿ ಸ್ಟಾರ್ಟ್ ಮಾಡೋಣ ಅಂತ ಜರ್ನಿ ಸ್ಟಾರ್ಟ್ ಮಾಡಿದೋ. ಅದಾದಮೇಲೆ ಹಿಂಗೆ ಬೆಳ್ಕೊಳ್ತು UPSC. 2019 ಒಂದು ಸಿಗ್ನಿಫಿಕೆಂಟ್ ಮೋಟಿವೇಶನ್ ಇತ್ತು ಸರ್. ನಾನು ಈಗ ಏನಾದರೂ UPSC ಮಾಡಿಬಿಟ್ರೆ 21 ವರ್ಷಕ್ಕೆ ನಾನು ಕ್ಲಿಯರ್ ಮಾಡ್ದಂಗೆ ಆಗುತ್ತೆ, ದೇಶಕ್ಕೆ 21 ವರ್ಷಕ್ಕೆ ಸರ್ವೀಸ್ ಕೊಡ್ದಂಗೆ ಆಗುತ್ತೆ, ಮತ್ತು ಆ ದೇಶದ ಮೇಲೆ ಇರುವಂತಹ ಗೌರವ ಮತ್ತು ರೆಸ್ಪೆಕ್ಟು ಕೂಡ ನನಗೆ ಜಾಸ್ತಿ ಆಗ್ತಾ ಬರ್ತಿತ್ತು UPSC ಓದ್ತಾ ಹೋದಷ್ಟು. ಆ ಸಬ್ಜೆಕ್ಟ್ ನಾಲೆಡ್ಜು ಇದು ನನಗೊಂದು ರೀತಿ ಇನ್ಸ್ಪಿರೇಷನ್ ಕೊಡ್ತಾ ಬರ್ತಿತ್ತು, ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ. ಸೊ ಬಟ್ ಸ್ಲೋಲಿ ಯಾವಾಗ ರಿಸಲ್ಟು ಫೇಲ್ ಆಗ್ತಾ ಬಂತು, ಆ ಟೈಮಲ್ಲೆಲ್ಲ ಮೋಟಿವೇಶನ್ ಹಂಗೆ ಕಡಿಮೆ ಆಗ್ತಾ ಬರ್ತಿತ್ತು. ಬಟ್ ಸಡನ್ಲಿ ಯಾವಾಗ ಮತ್ತೆ ಇಂಟರ್ವ್ಯೂ ರಿಸಲ್ಟ್ ಬರುತ್ತೆ, ಮತ್ತೆ ಇಂಟರ್ವ್ಯೂ ಕಾಲ್ ಬರುತ್ತೆ, ಎಸ್ ಏನೋ ಒಂದು ಅವಕಾಶ ಇದೆ, ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಆಗ್ಬಿಡುತ್ತೇನೋ, ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಆಗ್ಬಿಡುತ್ತೇನೋ ಅಂತ ಆ ಮೋಟಿವೇಶನ್ ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡ್ತಾ ಬಂತು ಸರ್. ಮತ್ತು ಅದಾದಮೇಲೆ ಈಗ ಒಂದು ಎಕ್ಸಾಮ್ ಇದನ್ನು ನಾನು ಕ್ಲಿಯರ್ ಮಾಡಿಬಿಟ್ರೆ, ಈಗ ನಮ್ಮ ಫ್ಯಾಮಿಲಿ ಏನೇನು ಸಿಚುವೇಶನ್ಗಳಿದೆ ಅದನ್ನೆಲ್ಲ ಸಾಲ್ವ್ ಮಾಡ್ಬೋದು, ಅಂದರೆ ಒಂದು ಜನ್ರೇಷನನ್ನು ಮುಂದೆ ತರ್ಬೋದು ಅಂತ.
ಮತ್ತು ಈ 3 ವರ್ಷ ಆದಮೇಲೆ ಏನಾಯಿತು, ನನಗೆ ಹಲವಾರು ಜನ ಸ್ಟೂಡೆಂಟ್ಸ್ಗಳು ಸಿಕ್ಕಿದ್ರು ಮೆಂಟರ್ಶಿಪ್ IAS ಅಕಾಡೆಮಿಯಲ್ಲಿ. ನಾನು ಮೆಂಟರ್ ಕೆಲಸಕ್ಕೆ ಸೇರಿಕೊಂಡಾಗ ಈಗ ಒಂದು 300ರಿಂದ 350 ಜನ ಸ್ಟೂಡೆಂಟ್ಸ್ಗಳನ್ನು ನಾನು ಗೈಡ್ ಮಾಡ್ತಾ ಬಂದಿದ್ದೀನಿ. ಆ ಹುಡುಗರೆಲ್ಲ ಹೇಳೋದೇನಪ್ಪ ಅಂದರೆ, ಸರ್ ನಿಮ್ಮೊಬ್ರಿಗೆ ಆಗ್ಬಿಟ್ರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಅಂತ. ಸೊ ನಮ್ಮ ಜೊತೆಲಿದ್ದವ್ರು ಆಗುತ್ತೆ ಅಂತ. ಈಗ ನನ್ನ ಸೆಲೆಬ್ರೇಷನನ್ನು, ನನ್ನ ರಿಸಲ್ಟ್ ಬಂದಾಗ ನನ್ನ ಸೆಲೆಬ್ರೇಷನನ್ನು ನನಗಿಂತ ಹೆಚ್ಚಾಗಿ ನಮ್ಮ ಹುಡುಗರು ಆಚರಿಸಿದ್ರು. ಸೊ ಆ ವಿಡಿಯೋಗಳನ್ನೆಲ್ಲ ನೋಡ್ತಾ ಬಂದರೆ ಅವರೆಲ್ಲ ಕಿರ್ಚಾಡಿದ್ದು ಇದನ್ನು ನೋಡಿದಾಗ ಇವ್ರು ನನಗಿಂತ ಖುಷಿ ಪಡ್ತಿದ್ದಾರಲ್ಲ ಅಂತ, ನಾನು ಮಾಡಿದ್ದೀನಿ ಅನ್ನೋದನ್ನೇ ನಂಬೋಕ್ಕಾಗ್ತಿರಲಿಲ್ಲ. ಸೊ ಅವ್ರು ಖುಷಿ ಪಡ್ತಿದ್ದಾಗ ನೋಡಿದಾಗ ಅದು ಒಂದು ಮೋಟಿವೇಶನ್ ಆಯಿತು. ಇವೆಲ್ಲ ಫ್ಯಾಕ್ಟರ್ಸ್ಗಳು ನನಗೆ UPSCಗೆ ಕಾನ್ಸ್ಟೆಂಟ್ ಮೋಟಿವೇಶನ್ ಆಗಿ ವರ್ಕ್ ಆಗ್ತವೆ. ಓಕೆ, ನನ್ನ ಕುತೂಹಲ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಈ 2019ರಿಂದ ಇಲ್ಲಿವರೆಗೆ ಈ ಜರ್ನಿಲಿ ನಿಮ್ಮ ಹಣಕಾಸಿನ ಸ್ಥಿತಿ ಎಲ್ಲ ಹೇಗಿತ್ತು? ಅಂದರೆ ಏನು ಅಪ್ಪ ಅಮ್ಮನೇ ಕೊಡ್ತಾ ಇದ್ರ ಅಥವಾ ನಿಮ್ಮ ದುಡಿಮೆ ಸಾಕಾಗ್ತಿತ್ತ, ಹೇಗೆ? ಸರ್ ಜನರಲಿ ನಮ್ಮದು ಹೈದರಾಬಾದಲ್ಲಿ ನಾನು ಫಸ್ಟು ಇದಕ್ಕೆ ಹೋಗಿದ್ದು. ಹೈದರಾಬಾದಲ್ಲಿ ನಾನು ಇದಕ್ಕೆ ಅಂತ ಪ್ರಿಪ್ರೇಷನ್ಗೆ ಅಂತ ಹೋದಾಗ ಮನೆಯಿಂದ ನನಗೆ 5,500 ರೂಪಾಯಿ ದುಡ್ಡು ಕೊಡ್ತಿದ್ರು. 5,500 ರೂಪಾಯಿ ನನಗೆ PG ದುಡ್ಡಿಗೆ ಆಗೋಗ್ತಿತ್ತು. PG ಇಲ್ಲಿ ಇದ್ದಾಗಲೇ 5,500. ನಾವು PG ಅವ್ರ ಹತ್ರ ಹೋಗ್ಬಿಟ್ಟು ಹಣ ಒಂದು 300 ರೂಪಾಯಿ ಕಡಿಮೆ ಕೊಡಿ ಅಂತ ಕೇಳುವೆ. ಸೊ ಇವಾಗ 5,200 ರೂಪಾಯಿ ತೊಗೊಳ್ಳಿ ಅಂತ ಅವ್ರು 300 ರೂಪಾಯಿ ಬಿಡ್ತಿದ್ರು. ಆ 300 ರೂಪಾಯಿ ಮತ್ತು ನನ್ನ ಫ್ರೆಂಡ್ ಒಬ್ಬ ವಿನೋದ್ ಅಂತ ಇದ್ದ, ಅವನಿಗೆ ಮನೇಲಿ 6,000 ರೂಪಾಯಿ ಕಳಿಸ್ತಿದ್ರು. ಸೊ ಅವನು 5,300 ರೂಪಾಯಿ ಕೊಡ್ತಿದ್ದ, ಅವ್ನಿಗೆ 700 ರೂಪಾಯಿ ಮಿಕ್ತಿತ್ತು. ನಂದು 700, ಅವ್ನು 300, ನನ್ನ 300, ಅವ್ನು 700, 1,000 ರೂಪಾಯಿ. ಅದೇ ನಮಗೆ ಟೀ ಖರ್ಚು, ಎಕ್ಸ್ಟ್ರಾ ಖರ್ಚುಗಳು. ಇಲ್ಲ PGಲಿದ್ರೆ ಈ ಥರ ಕಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ಸ್ಟಡಿಯಲ್ಗೂ ಹೋಗೋಕ್ಕಾಗ್ತಿರ್ಲಿಲ್ಲ. ಆಗ ನಾನು ನಮ್ಮ ರೂಮಿಗೆ ಶಿಫ್ಟ್ ಆಗೋಣ ಅಂತೇಳಿ ನಾನು ನನ್ನ ಫ್ರೆಂಡ್ ರೂಮಿಗೆ ಶಿಫ್ಟ್ ಆದೋ. ನಾವು 5 ಜನ ಸೇರಿ ರೂಮಿಗೆ ಶಿಫ್ಟ್ ಆದೋ. 12,000 ರೂಪಾಯಿ ಬಾಡಿಗೆ. ಮನೆಯಿಂದ 5,000 ರೂಪಾಯಿ ಇಸ್ಕೊಳ್ತಿದ್ದೆ. 2,400 ರೂಪಾಯಿ ಬಾಡಿಗೆಗೆ ಹೋಗ್ತಿತ್ತು. 600 ರೂಪಾಯಿ ಸಾಂಬಾರು ತರ್ತಿದ್ದೋ ನಾವು. 250 ರೂಪಾಯಿ ಅಕ್ಕಿ ಆಗ್ತಿತ್ತು 5 ಜನ ಸೇರಿಕೊಂಡು. ಮತ್ತು ಸ್ಟಡಿಯಲ್ಗೆ 1,000 ರೂಪಾಯಿ. ಇನ್ನು ಮಿಕ್ಕಿದ 1,000 ರೂಪಾಯಿಲಿ ಟಿಫನು ಇರ್ತಿರಲಿಲ್ಲ. ಒಂದಿನೂ ನಾನು ಟಿಫನ್ ಮಾಡಿಲ್ಲ ಹೈದರಾಬಾದಲ್ಲಿ ಇದ್ದಾಗ. ಲೇಟಾಗಿ ಹೇಳ್ತಿದ್ದೆ ಟಿಫನ್ ಮಿಸ್ ಮಾಡ್ಬೋದಲ್ಲ ಅಂತ. ಅದು ಆ್ಯಕ್ಚುಲಿ ಮನೇಲಿ ಕೇಳಿದ್ರೆ ಕೊಡ್ತಿದ್ರು, ಬಟ್ ನನಗೆ ಆ ಬರ್ಡನ್ ಮಾಡ್ಲಿಕ್ಕೆ ಇಷ್ಟ ಇರ್ತಿರಲಿಲ್ಲ. ಮತ್ತು ಮನೆಯಲ್ಲಿ ಲೋವರ್ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಒಬ್ಬಂಗೆ ಸ್ಯಾಲ್ರಿ ಕೊಟ್ಟಂಗೆ ಅವ್ರು 5,000 ರೂಪಾಯಿ 6,000 ರೂಪಾಯಿ ದುಡ್ಡು ಕೊಟ್ಟರೆ. ಸೊ ಅಷ್ಟು ಸ್ಥಿತಿಲಂತೂ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಕೇಳೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ಸರಿ ಆಯಿತು ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಹೋಗ್ತಿದ್ದು. ನೆಕ್ಸ್ಟ್ ಅದಾದಮೇಲೆ ನನಗೆ ಇನ್ನೊಂದೇನು ಅಂದರೆ, 1 ವರ್ಷ ಪೂರ್ತಿ ನಮಗೆ ಬರೀ ರೈಸು ಮತ್ತು ತಿಳಿಸಾರು, ಇಲ್ಲಾಂದರೆ ಯಾವುದೋ ಒಂದು ಟೊಮೊಟೊ ಗೊಜ್ಜು, ಈ ರೀತಿನೇ ತಿನ್ಕೊಂಡೇ ಇದು ಮಾಡ್ತಿದ್ದೋ. ಏನಕ್ಕೆ ಈಗ ಮನೆಯವರು, ನನ್ನ ಫ್ರೆಂಡ್ ಒಬ್ಬ ಏನು ಮಾಡ್ದ ಅಲ್ಲಿ ಹೈದರಾಬಾದಲ್ಲಿದ್ದಾಗ, ಇಲ್ಲ ಈ ಊಟ ಸೆಟ್ ಆಗಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತ. ನನಗೆ ಆ ರೀತಿ ಬಿಟ್ಟೋಗೋ ಆಪ್ಷನ್ಸ್ ಇರಲಿಲ್ಲ, ಆಯ್ಕೆಗಳಿರಲಿಲ್ಲ. ಮಾಡೋಕ್ಕೆ ಬಂದಿದ್ದೀವಿ, ಊಟದ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು, ನೋಡೋಣ ಅಂತ ಹೇಳಿ ಈ ರೀತಿಯೇ ಮಾಡ್ಕೊಳ್ತಾ ಬಂದು. ಫಸ್ಟ್ ಅಟೆಂಪ್ಟ್ ಹಿಂಗೆ ಆಯಿತು ಸರ್. ಫೈನಾನ್ಷಿಯಲಿ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಯಿತು. ಸೆಕೆಂಡ್ ಅಟೆಂಪ್ಟು ಊರಿಗೆ ಶಿಫ್ಟ್ ಆದೆ. ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ಮನೇಲಿದ್ದೇ ಮಾಡೋಣ ಅಂತ. ನಮ್ಮದೊಂದು ಕೊಟ್ಟಿಗೆ ಇದೆ, ಹಸು ಕೊಟ್ಟಿಗೆ. ನಮ್ಮಪ್ಪ ಅದನ್ನೇ ರೆಡಿ ಮಾಡಿಕೊಡ್ತು, ಅಲ್ಲೇ ಓದ್ಕೊ ಅಂತ. ಹಸು ಕೊಟ್ಟಿಗೆಯಲ್ಲಿ ಒಂದು ರೂಮ್ ಇರ್ತಿತ್ತು. ಆ ರೂಮಲ್ಲೇ ಮ್ಯಾಪೆಲ್ಲ ಅಂಡಿಸ್ಕೊಂಡು ಫಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಅಲ್ಲೇ ಕ್ಲಿಯರ್ ಮಾಡಿದೆ. ಮೇನ್ಸು ಅಲ್ಲೇ ಬರೆದೆ. ಮೇನ್ಸ್ಗೆ ಆಮೇಲೆ ನಾನು ಶಿಫ್ಟ್ ಆಗಿದೆ ಹೈದರಾಬಾದ್ಗೆ. ಸೊ 1 ತಿಂಗಳು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಸೆಕೆಂಡ್ ಅಟೆಂಪ್ಟ್ ಹಂಗೆ ಊರಲ್ಲಿದ್ದಾಗ ನನಗೆ ಕೋವಿಡ್ ಬಂತು 2021ನಲ್ಲಿ. ಸೊ ಕೋವಿಡ್ ಬಂದಾಗ ಆ ಅಟೆಂಪ್ಟ್ ಆಗಲಿಲ್ಲ. ಯಾವಾಗ 2 ಅಟೆಂಪ್ಟು ಕಾನ್ಸ್ಟೆಂಟ್ ಫೇಲ್ಯೂರ್ ಆಯಿತು, ಊರಲ್ಲಿದ್ದಾಗ ಒಂದು ಬರ್ಡನ್ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ಮೇ ಬಿ ಫ್ಯಾಮಿಲಿಗೆ ಬರ್ಡನ್ ಆಗ್ತಿದ್ದೀನ ಅಂತ. ಆಗ ಡಿಸೆಂಬರ್ 2021ಗೆ ಇಲ್ಲ ಮಾಡಲೇಬೇಕು ಅಂತ ಹೇಳಿ ಮತ್ತೆ ಬೆಂಗಳೂರಿಗೆ ಬಂದೆ. ಆಗ 1-2 ಇನ್ಸ್ಟಿಟ್ಯೂಟ್ಗಳಲ್ಲಿ ಕಂಟೆಂಟ್ ಡೆವಲಪರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಇವ್ಯಾಲ್ಯೂಯೇಟರ್ ಆಗಿ 1,900 ರೂಪಾಯಿ, 1,700 ರೂಪಾಯಿ ಈ ಥರ ಎಲ್ಲ ಕೊಡ್ತಿದ್ರು. ಅಂದರೆ ಕಂಟೆಂಟ್ ಆದಂಗೆ. ಆಮೇಲೆ ಒಂದು 10,000 ರೂಪಾಯಿ ತಿಂಗಳಿಗೆ ಬರಲಿಕ್ಕೆ ಮಾಡ್ಕೊಳ್ಳೋ ರೀತಿ ಮಾಡ್ಕೊಳ್ತಾ ಆಗ್ಲಿಂದ 2021ಇಂದ ಸ್ಟಾರ್ಟ್ ಮಾಡಿದೆ ಸರ್. ನಾನು ಸ್ವಲ್ಪ ದುಡ್ಕೊಂಡು ಮಾಡೋಣ ಅಂತ. ಆಗ್ಲಿಂದ 10,000 ರೂಪಾಯಿ, 20,000 ರೂಪಾಯಿ ಈ ರೀತಿ ಸಹಾಯ ಆಗ್ತಾನೆ ಬಂತು. ಸೊ ಈಗಲೂ ಕೂಡ ನಾನು ಮನೇಲಿ ಏನಾದರೂ 1 ರೂಪಾಯಿ ದುಡ್ಡು ಇಸ್ಕೊಂಡ್ರೆ ನಾನು ಸಾಲ ಅಂತಲೇ ಬರೆಸ್ತೀನಿ. ಸೊ 21ಇಂದನೂ ಕೂಡ ನಾನು ಡಿಪೆಂಡ್ ಆಗಬಾರ್ದು ಅಂತ. ಈಗ 22ಅಲ್ಲಿ ನನಗೆ ಒಂದು ಕಂಪ್ಲೀಟ್ಲಿ ಇಂಟರ್ವ್ಯೂ ಪೀರಿಯಡಲ್ಲಿ ನನಗೆ ಇದಿರಲಿಲ್ಲ, ಜಾಬ್ ಇರಲಿಲ್ಲ. ಮತ್ತು ಸೂಟು, ಫ್ಲೈಟ್ ಚಾರ್ಜು, ಅಲ್ಲಿ ಉಳ್ಕೊಳ್ಳಿಕ್ಕೆ ಎಲ್ಲ ಸೇರಿ 1 ಲಕ್ಷ 1.5 ಲಕ್ಷದ ಗಂಟೆ ಖರ್ಚಾಗಿತ್ತು. ಆಗಲೂ ಕೂಡ ಮನೇಲೇ ಇಸ್ಕೊಂಡೆ, ಫ್ರೆಂಡ್ಸ್ ಹತ್ರ ಇಸ್ಕೊಂಡೆ, ಎಲ್ಲರ ಹತ್ರನೂ ಸಾಲ ಬರೆಸ್ದೆ. ಸೊ ಇಲ್ಲ ನಾನು ಆಗಿದ ತಕ್ಷಣ ತೀರಿಸ್ತೀನಿ ಅಂತ. ಸೊ 23 ಅಟೆಂಪ್ಟ್ ಕೊಡಬೇಕಿತ್ತು. ನಾನು 23 ಅಟೆಂಪ್ಟ್ ಕೊಡಲಿಲ್ಲ. ಏನಕ್ಕೆ ಅಂದರೆ ಸಾಲ ತೀರಿಸ್ಕೊಳ್ಳೋಣ ಫಸ್ಟ್ ಅಂತ ಹೇಳಿ ಜಾಬಿಗೆ ಸೇರಿಕೊಂಡು 3-4 ತಿಂಗಳಲ್ಲಿ ತೀರಿಸ್ತೆ ನಾನು ಕೆಲಸ ಮಾಡಿಕೊಂಡು. ಸೊ ಈ ರೀತಿನೇ ಆಗ್ತಾ ಬಂತು ಸರ್. ಯಾವಾಗ ಜಾಬ್ ಇತ್ತು ಆಗೆಲ್ಲ 10,000 ರೂಪಾಯಿ, 20,000 ರೂಪಾಯಲ್ಲೂ ಬದುಕಿದ್ದೀನಿ. 1 ಲಕ್ಷದಲ್ಲೂ ಬದುಕಿದ್ದೀನಿ. ಈಗ ಟೀಚರು ಫ್ಯಾಕಲ್ಟಿ ಆದಾಗ ಸೊ 1 ಲಕ್ಷನೂ ತಿಂಗಳದಲ್ಲಿ ಬದುಕಿದ್ದೀನಿ. ಬಟ್ 10,000ದಲ್ಲೂ ಬದುಕಿದ್ದೀನಿ, 5,000 ರೂಪಾಯಲ್ಲೂ ಬದುಕಿದ್ದೀನಿ. ಸೊ ಅದು ಕೂಡ ಆಗಿದೆ. ಸೊ ಬಟ್ 21ಇಂದ ಕೂಡ ಯಾವುದೇ ರೀತಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಸಹಾಯ ಮಾಡೋಂಥ ಫ್ಯಾಮಿಲಿ ಇತ್ತಲ್ಲ ಸರ್. ಅಂದರೆ ಸಾಲ ಅಂತ ಬರೆಸ್ಕೊಂಡು ಅದನ್ನು ತೀರಿಸುವಂಥದ್ದು. ಮತ್ತು ನನ್ನ ಮೇಲೂ ನಂಬಿಕೆ ಇತ್ತು. ನನಗೆ ಅವಕಾಶಗಳು ಕೊಟ್ಟರು. ಅಕಾಡೆಮಿಯಲ್ಲಿ ನಾನು ಫಸ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಆದಾಗ ಶಿವಕುಮಾರ್ ಸರ್ ಹತ್ರ ನಾನು ಒಂದು ಮೆಂಟರ್ಶಿಪ್ ಮಾಡೋಣ ಅಂತೇಳಿ ಫಸ್ಟ್ ಇಂಟರ್ವ್ಯೂ ಆಗಿದ ತಕ್ಷಣ ಒಂದು ಪೋಸ್ಟರ್ ಹಾಕ್ಬಿಟ್ಟು ಕಳಿಸ್ದೆ, ಎಲ್ರಿಗೂ ಯಾರ್ಯಾರು ಬರ್ತಾರೆ ಬರಲಿ ಅಂತ. ಅವರು ಶಿವಕುಮಾರ್ ಸರು ಕರೆದುಬಿಟ್ಟು, ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಿ ಸ್ವಾಮಿ, ಇಲ್ಲಿ ಬನ್ನಿ ನಮ್ಮ ಹತ್ರ ಮಾಡಿ, ನಮ್ಮದೊಂದು GS ಇದಿದೆ, ಮೆಂಟರ್ಶಿಪ್ ಮಾಡಿ ಅಂತ 2 ಅವರ್ ಕೆಲಸ ಕೊಟ್ಟರು ನನಗೆ. 2 ಅವರ್ಗೆ ಒಂದು 20,000 ಈ ರೀತಿ ಸ್ಯಾಲ್ರಿ ಕೊಟ್ಕೊಳ್ತಾ. ಸೊ ಆಗ್ಲಿಂದ ಒಂದು 23ಇಂದ ನಾನು ಸ್ಟಾರ್ಟ್ ಆಗಿದ್ದೆ ಅಲ್ಲಿ ಕೆಲಸ ಮಾಡಲಿಕ್ಕೆ. ಆಗ್ಲಿಂದ ಒಂದು ರೀತಿ ಕಾನ್ಸ್ಟೆಂಟಾಗಿ ಆಗ್ತಾ ಬಂತು ಸರ್. ಅಂದರೆ ಅದು ಫೈನಾನ್ಷಿಯಲಿ ನನ್ನನ್ನು ಸ್ವಲ್ಪ
ಇಂಡಿಪೆಂಡೆಂಟ್ ಮಾಡ್ತಾ ಬಂತು ರಾದರ್ ದನ್ ಡಿಪೆಂಡೆಂಟ್. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ, ತುಂಬ ಜನ ನಾವು ನೆಪ ಹೇಳ್ತಾ ಇರ್ತೀವಿ, ನನಗೆ ಬಡತನ, ನನಗೆ ಹಣಕಾಸಿನ ಸಮಸ್ಯೆ, ಆ ಕಾರಣಕ್ಕಾಗಿ ನನಗೆ ಏನೋ ಅಚೀವ್ ಮಾಡ್ಲಿಕ್ಕಾಗಿಲ್ಲ, ಅಥವಾ ಯಾವ ಕಾರಣಕ್ಕೆ ನಾನು ಏನೋ ಸಾಧಿಸೋಕ್ಕಾಗಲಿಲ್ಲ, ಆ ಕಾರಣಕ್ಕೆ ಕೇಳಿದೆ. ಮತ್ತೊಂದು, ಇದು ಈ ಪ್ರಶ್ನೆ ಎಷ್ಟೋ ಜನಕ್ಕೆ ಸಿಲ್ಲಿ ಅನ್ಸ್ಬೋದೇನೋ, ಆದರೆ ಈ ಪ್ರಶ್ನೆ ಕೇಳಲೇಬೇಕು. ತುಂಬ ಜನ ಈ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳಿಗೆ ಸಮಸ್ಯೆ ಆಗೋದೇನಪ್ಪ ಅಂದರೆ, ಹೆಣ್ಮಕ್ಳು ಊರಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರು ನಾನೇನೋ ಅಚೀವ್ ಮಾಡಬೇಕು, ಏನೋ ಪ್ರಯತ್ನ ಪಡ್ತಿದ್ದೀನಿ, ಏನೋ ಓದ್ತಾ ಇದ್ದೀನಿ ಅಂತ ಅಂದಾಗ ಅಕ್ಕಪಕ್ಕದವರು ನೆಂಟರೆಲ್ಲ ಕೇಳೋದು, ಮಗಳಿಗೆ ಯಾಕೆ ಮದುವೆ ಮಾಡಿಲ್ಲ, ನೀನು ಯಾಕೆ ಇನ್ನೂ ಮದುವೆ ಆಗಿಲ್ಲ, ನೀನು ಯಾಕೆ ಹಿಂಗಿದೆಯಾ ಅಂತ. ಗಂಡು ಮಕ್ಕಳಿಗೆ ಆಗೋ ಸಮಸ್ಯೆ ಏನಪ್ಪ ಅಂದರೆ, ನಾನೊಬ್ಬ ಈಗ ಹಳ್ಳಿಲೇ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾನು ಎಜುಕೇಷನ್ ಮುಗೀತು, ಹಳ್ಳಿಲೇ ಇದ್ದೀನಿ, ನಾನು ಯಾವುದೋ ಒಂದು ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡ್ತೀನಿ, ನಿರಂತರವಾಗಿ ಓದ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಓದ್ತಾ ಇದ್ದಾಗ ಮನೇಲೇ ಸಣ್ಣದಾಗಿ ಒಂದು ಸ್ವಲ್ಪ ಅಸಮಾಧಾನ ಶುರುವಾಗ್ಬಿಡುತ್ತೆ, ಅಯ್ಯೋ ಇಲ್ಲೇ ಇದ್ದಾನೆ, ಬೆಂಗಳೂರಿಗೆ ಹೋದ್ರೆ ಏನೋ ದುಡಿಬೋದಿತ್ತು ಅಂತ. ಅದೆಲ್ಲದಕ್ಕಿಂತಲೂ ಈ ಅಕ್ಕಪಕ್ಕದವರು ಚುಚ್ಚು ಮಾತು, ಸಂಬಂಧಿಕರು ಚುಚ್ಚು ಮಾತು, ನಿಮ್ಮ ಮಗ ಏನು ಮಾಡ್ತಿದ್ದಾನೆ, ನಿಮ್ಮ ಮಗ ಏನು ಮಾಡ್ತಿದ್ದಾನೆ, ಬೆಂಗಳೂರಿಗೆ ಹೋಗಿ ದುಡಿಬೋದಲ್ಲ, ಅಲ್ಲಿ ಹೋಗಿ ದುಡಿಬೋದಲ್ಲ ಅಂತೇಳಿ. ಇದು ಎಷ್ಟೋ ಜನರ ಕನಸನ್ನು ಕಿತ್ಕೊಂಡ್ಬಿಡುತ್ತೆ. ಹೆಣ್ಮಕ್ಳಿಗೆ ಆ ಮದುವೆ ಅನ್ನೋ ಇದ್ರ ಕನಸು ಕಿತ್ಕೊಳ್ಳುತ್ತೆ. ಗಂಡು ಮಕ್ಕಳಿಗೆ ತಕ್ಷಣಕ್ಕೆ ಏನೋ ಪ್ರಯತ್ನ ಪಡಬೇಕು ಅಂದ್ರೂ ಈ ಸಮಾಜ ಅವಕಾಶನೇ ಮಾಡ್ಕೊಳ್ಳಲ್ಲ. ಸುತ್ತಮುತ್ತ ಇದ್ದಂಥವ್ರು ಏನಾದರೂ ದುಡಿಮೆ ಮಾಡಲೇಬೇಕು ಅಂತ ಒಂದು ಅನಿವಾರ್ಯ ಸಂದರ್ಭನ ಸೃಷ್ಟಿ ಮಾಡಿಬಿಡುತ್ತೆ. ಆ ಕಾರಣಕ್ಕಾಗಿ ಎಷ್ಟೋ ಜನ ತಮ್ಮ ಕನಸನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಯಾವುದೋ ಸಣ್ಣ ಪುಟ್ಟ ಜಾಬ್ಗೆ ಸೇರಿಕೊಂಡು ಕೊನೆಗೆ ಇದರಲ್ಲೇ ಸಿಕ್ಕಾಕೊಂಡು ಕೊನೆ ಕನಸೆಲ್ಲವನ್ನು ಹೋಗಿ ಅದರಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ. ಆ ಕಾರಣಕ್ಕೆ ಹೇಳ್ತೀನಿ, ನಿಮ್ಗೇನಾದ್ರೂ ಅನುಭವ ಆಗಿತ್ತೆ 2019 ನಿಮ್ಮ ಸಂಬಂಧಿಕರು ಅಥವಾ ಅಕ್ಕಪಕ್ಕದವರು ಅಥವಾ ಇನ್ಯಾರು, ಇನ್ನೂ ಏನು ಮಾಡ್ತಿದ್ಯಾ ಬೆಂಗಳೂರು ಹೋಗು? ತುಂಬ ಸಲ ಆಗಿದೆ ಸರ್. ಅಂದರೆ ನಾನು ಜನರಲಾಗಿ ಈಗಲೂ ಕೂಡ ಯಾವ ಹಬ್ಬ ಇದ್ರೂ ಊರಿಗೆ ಹೋಗಲ್ಲ, ಯಾವ ಮದುವೆ ಯಾವ ಫಂಕ್ಷನ್ಗೂ ಊರಿಗೆ ಹೋಗಲ್ಲ. ಏನಕ್ಕೆ ಅಂದರೆ ನಿನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ಮನೆಯವ್ರು ಕೇಳೋಂಥದ್ದು, ಏನು ಮಾಡ್ತಿದ್ಯಾ, ಇನ್ನು ಬೆಂಗಳೂರಲ್ಲೇ ಇದೆಯಾ, ಹೈದರಾಬಾದಲ್ಲಿ ಇದೆಯಾ, ಕೆಲಸ ಮಾಡ್ತಿದ್ಯಾ, ಆಗ್ತಿದ್ಯಾ, ಆಗ್ಬಿಡ್ತಂತೆ. ಒಂದ್ಸಲಿ ಲಾಸ್ಟ್ ಟೈಮ್ ಇಂಟರ್ವ್ಯೂಗೆ ಹೋಗಿದ ತಕ್ಷಣ ಎಲ್ಲ ಊರಲ್ಲಿ ಫೇಮಸ್ ಮಾಡಿಬಿಟ್ರು, ಆಗ್ಬಿಡ್ತು, ಪಾಸ್ ಆಗ್ಬಿಡ್ತು ಅಂತ. ಆಗ್ಲಿಂದ ಎಲ್ಲರೂ ಡಿ ಸಿ ಅಂತ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಊರಿಗೆ ಹೋದಾಗೆಲ್ಲ, ಅಂಗಡಿ ಹತ್ರ ಹೋದಾಗೆಲ್ಲ ಹುಡುಗರೆಲ್ಲ ಡಿ ಸಿ ಏನಾರು ಆಗಿಲ್ವಲ್ಲ ಅಂತ ನನಗೆ ಅದೊಂದು. ಅದಕ್ಕೇ ಊರಿಗೆ ಹೋಗೋಕ್ಕೆ ಬೇಜಾರು. ಊರಿಗೆ ಹೋದ್ರೂ ಕೂಡ ಯಾರ ಜೊತೆನೂ ಬರಲಿಕ್ಕೆ ಆಗ್ತಿರಲಿಲ್ಲ, ಪ್ರತಿ ಸಲಿನೂ ಅಷ್ಟೇ. ಮತ್ತು ಎಲ್ಲರೂ ಕೂಡ ಏನಾಗ್ತಾ ಬರೋದು, ಈಗ ಯಾವುದಾದ್ರೂ ಸಂಬಂಧಿಕರು ಮದುವೆಗೆ ಹೋದಾಗಲೂ ಕೂಡ, ಇನ್ನೂ ನಿನ್ನ ಮಗ ಓದ್ತಾನೆ ಇದ್ದಾನ, ನೀವು ಇನ್ನೂ ಕೆಲಸ ಮಾಡ್ಕೊಂಡಿದ್ದೀರಿ, ನಿನ್ನ ಮಗ ಇನ್ನೂ ಓದ್ತಾನೆ. ಇದು ಸಿಕ್ಕಾಪಟ್ಟೆ ಸಮಸ್ಯೆ ಸರ್ ಎಲ್ಲ ಮನೇಲಿ. ಈಗ ನನ್ನ ತಮ್ಮನೂ ಕೂಡ MCOM ಮುಗಿಸಿ ಮನೇಲೇ ಇದ್ದಾನೆ, ಏನಕ್ಕೆ ನಮ್ಮ ಅಣ್ಣನ ಕೆಲಸ ಆಗಲಿ ಅಂತ. ಅವನಿಗೂ ಕೂಡ ಅಷ್ಟೇ, ಏನಕ್ಕೆ ಇನ್ನೂ ಇಲ್ಲೇ ಉಳಿಸ್ಕೊಂಡಿದ್ದೀರಿ, ಏನು ಬೆಂಗಳೂರಿಗೆ ಏನಕ್ಕೆ ಕಳಿಸಿಲ್ಲ, ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಕಳಿಸಿದ್ರೆ ಏನಾದರೂ ಒಂದು ದುಡಿತಿದ್ದ, ಈ ರೀತಿ ಅಂತ. ಮತ್ತು ಹುಡುಗಿರ ವಿಷಯದಲ್ಲೂ ಸರ್ ಪಾಪ ಅವ್ರಿಗೂ ಕೂಡ ಎಷ್ಟು ನೀವು ಹೇಳ್ದಂಗೆ ಎಷ್ಟೋ ಜನ ಹುಡುಗಿರು ಬಂದು ಸರ್ ಹೇಳ್ತಾರೆ, ಸರ್ ಈ ಅಟೆಂಪ್ಟ್ ನಂದು ಆಗಲೇಬೇಕು ಸರ್, ಆಗಲಿಲ್ಲ ಅಂದರೆ ಮದುವೆ ಮಾಡಿಬಿಡ್ತಾರೆ ಸರ್, ಮದುವೆ ಆದಮೇಲೆ ಹೆಂಗಿರುತ್ತೋ ಸಿಚುವೇಶನ್ ಅಂತ. ಸರ್ ಪ್ರತಿಯೊಬ್ಬ ಸ್ಟೂಡೆಂಟು ಕಷ್ಟ ಇದೆ ಸರ್. ಪ್ರತಿಯೊಬ್ಬ UPSC ಆಸ್ಪಿರೆಂಟ್ಸ್ನ ನೀವು ನೋಡ್ಕೊಳ್ತಾ ಹೋದರೆ, ಅವನ ಕಷ್ಟಗಳನ್ನು ಕೇಳ್ತಾ ಹೋದರೆ, ಪ್ರತಿ UPSC KPSC ಯಾರನ್ನೇ ನೋಡಿ 7 ವರ್ಷ 8 ವರ್ಷ ಅವ್ರಿಗೆ ಪಡುವಂಥ ಕಷ್ಟದಲ್ಲಿ ಈ ರೀತಿ ಹಲವಾರು ಚುಚ್ಚುಮಾತುಗಳನ್ನು ಇದು ಮಾಡ್ತಾ ಬರ್ತಾರೆ. ಈ ಮೆಂಟಲ್ ಸ್ಟೆಬಿಲಿಟಿ ಮೇಂಟೈನ್ ಮಾಡ್ಕೊಳ್ಳೋದಿದೆಯಲ್ಲ ಸರ್, ತುಂಬ ಕಷ್ಟ ಆಗುತ್ತೆ. ನನಗೆ ಈ ರೀತಿ ಸಿಚುವೇಶನ್ಸ್ಗಳಾದಾಗ ಬೇಜಾರಾದಾಗ ನಾನೇನು ಮಾಡ್ಬಿಡ್ತಿದ್ದೆ, ಬುಕ್ಗಳು ತೊಗೊಂಡು ಕೂತ್ಕೊಬಿಡ್ತಿದ್ದೆ, ಸಾಕು ಅವ್ರು ಏನಾದರೂ ಅಂದ್ಕೊಳ್ಳಿ ಅಂತ. ಮತ್ತು ಊರಿಗೆ ಹೋಗೋದು ನಾನು ಕಡಿಮೆ, ನಾನು ಹೋಗಲ್ಲ. ಈಗ ರಿಸಲ್ಟ್ ಬಂದಮೇಲೆ ಇನ್ಮೇಲೆ ಹೋಗ್ತೀನಿ ನಾನು ಯಾವಾಗಲೂ ಕೂಡ. ನನಗೆ ವೀಕ್ಲಿ ಒಂದ್ಸಲಿ ಊರಿಗೆ ಹೋಗಬೇಕು, ಅಪ್ಪ ಅಮ್ಮನ ನೋಡಬೇಕು. ಅವರು ಕೂಡ ಹೇಳ್ತಿದ್ರು, ಬಾರ ನಮ್ಮನ್ನು ನೋಡಬೇಕು, ನಿನ್ನನ್ನು ನೋಡಬೇಕು ಅಂತ ಆಸೆ ಆಗಿದೆ ಅಂತ. ಬಟ್ ನನಗೇನು ಅಂದರೆ ಫೇಲ್ಯೂರಾಗಿ ಹೋಗ್ಲಿಕ್ಕೆ ಆಗಲ್ವಲ್ಲ, ಮತ್ತೆ ಯಾರಾದರೂ ಏನಾದರೂ ಕೇಳ್ಬೋದು, ಇನ್ನೂ ಕೆಲಸ ಮಾಡ್ತಿದ್ದೀವಿ ಅಂದರೆ ಬೇಜಾರಾಗುತ್ತಲ್ಲ ಅನ್ನೋಂಥ ಒಂದು ಯಾವಾಗಲೂ ಇದಾಗ್ತಾ ಬರ್ತಿತ್ತು. ಮತ್ತು ನಾನು ಅವ್ರನ್ನ ಬ್ಲೇಮು ಮಾಡೋಕ್ಕೆ ಇಷ್ಟಪಡಲ್ಲ ಸರ್. ಏನಕ್ಕೆ ಅಂದರೆ ನಾನು 7 ವರ್ಷ ಮಾಡಿ ಸಕ್ಸಸ್ ಆದರೆ ಅವ್ರು ಪ್ರೈಸ್ ಮಾಡಿದಾಗ ನಾನು ಸ್ವೀಕರಿಸಬೇಕು ಅಂದರೆ, ಅವ್ರು ಬ್ಲೇಮ್ ಮಾಡ್ಬೇಕಾದ್ರೆ ನಾನು ತಗೊಳ್ಬೇಕು, ಅದರಲ್ಲಿ ಏನು ತಪ್ಪೇನಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಸಮಾಜ ಇರೋದೇ ಹಾಗೆ, ಸಮಾಜ ಸೊಸೈಟಿ ಮಿರರ್ಸ್ ಅಷ್ಟೇ, ಅದರಲ್ಲಿ ಏನಿಲ್ಲ ಅಂತ ನಾನು ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದೆ. ಅವ್ರನ್ನ ಬ್ಲೇಮ್ ಮಾಡೋಕ್ಕೂ ಹೋಗ್ತಿರಲಿಲ್ಲ. ಬಟ್ ನನಗೆ ಹೋಗೋಕ್ಕೆ ಇಷ್ಟ ಆಗ್ತಿರಲಿಲ್ಲ ಅಂದರೆ, ಅದು ಮಾಡಿದಾಗ ನನಗೇನಾದರೂ ಒಂದು ಡಿಮೋಟಿವೇಷನ್ ಆಗ್ಬಿಡುತ್ತಾ ಅಂತ. ಅದಕ್ಕೆ ನಾನು ಯಾವಾಗಲೂ ಕೂಡ ರಿಸಲ್ಟ್ ಬರೋವರೆಗೂ ನಾನು ಮನೆಗೆ ಬರಲ್ಲ ಅಂತ. ಈಗಲೂ ಕೂಡ ರಿಸಲ್ಟ್ ಬಂದಿದೆ, ನಾನು ಇವತ್ತು ಊರಿಗೆ ಹೋಗಬೇಕಿತ್ತು, ಸೊ ಈಗ ಊರಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ರಿಸಲ್ಟ್ ಬಂದಮೇಲೆ ಹೋಗ್ತೀನಿ, ಹೊರತು ರಿಸಲ್ಟ್ ಬರೋವರೆಗೂ ಆ್ಯಸ್ ಅ ಫೇಲ್ಯೂರ್ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ ಸರ್. ಜೊತೆಗೆ ಇದನ್ನು ಯಾಕೆ ಹೇಳಿದ್ರೆ, ಬರೀ ನಿಮ್ಮ UPSC ವಿಚಾರಕ್ಕೆ ಮಾತ್ರ ಅಲ್ಲ, ಈಗ ತುಂಬ ಜನಕ್ಕೆ ಏನಂದ್ರೆ, ಈಗ ಇಲ್ಲೇನೋ ಕೆಲಸ ಮಾಡ್ಕೊಂಡಿರ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ, ಯಾವುದೋ ಒಂದು ಹಳ್ಳಿದೊಂದು ಇದು ಬರುತ್ತೆ, ವಿಡಿಯೋ ಬರುತ್ತೆ. ಆಗ ಅವನಿಗೆ ಅನ್ಸುತ್ತೆ, ನನ್ನ ಹಳ್ಳಿನೂ ಎಷ್ಟು ಚೆನ್ನಾಗಿತ್ತು, ನಾನು ಹಳ್ಳಿಗೆ ಹೋಗಿ ವಾಸ ಮಾಡ್ಬೋದಲ್ಲ ಅಂತೇಳಿ. ಆದರೆ ಅಲ್ಲಿಗೆ ಹೋದ್ವಿ ಅಂದರೆ ಇಂಥ ಮಾತುಗಳೆಲ್ಲ ಬರುತ್ತೆ. ಎಷ್ಟೋ ಜನ ಅನ್ಕೋತಾರೆ, ಇವೆಲ್ಲ ಬೇಡ, ನಾನು ಊರಿಗೆ ಹೋಗಿ ಕೃಷಿ ಮಾಡ್ತೀನಿ ಅಂತ. ಆತ ಪಾಪ ಏನೋ ಕೃಷಿ ಮಾಡಬೇಕು ಅಂದ್ಕೊಂಡಾಗ ಸುತ್ತಮುತ್ತ ಚುಚ್ಚು ಮಾತು, ಓದ್ಕೊಂಡಿದ್ಯಾ, ನೀನು ಯಾಕೆ ಕೃಷಿ ಮಾಡ್ತಿದ್ಯಾ ಹೋಗು ಅಂತೇಳಿ. ಎಷ್ಟೋ ಜನಕ್ಕೆ ತಮ್ಮ ಹುಟ್ಟೂರಿಗೆ ಈ ಕಾರಣಕ್ಕಾಗಿ ವಾಪಸ್ ಹೋಗದಾರ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಓಕೆ, ಇದೀಗ ಮತ್ತೆ ನಿಮ್ಮ ಜರ್ನಿಗೆ ಬರ್ತೀನಿ. ನಿಮ್ಮ ಹಿನ್ನೆಲೆ ಏನು ಸರ್? ಅಂದರೆ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು? ನಾನು ಕೇಳ್ಪಟ್ಟಂಗೆ SSLC ವರೆಗೆ ನೀವು ಕನ್ನಡ ಮೀಡಿಯಮ್ನಲ್ಲೇ ಓದಂಥವ್ರು, ಸರ್ಕಾರಿ ಶಾಲೆಯಲ್ಲಿ ಓದಂಥವ್ರು, ಅದಾದ ಬಳಿಕ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಓದಿದ್ರಿ. ಏನು ನಿಮ್ಮ ಹಿನ್ನೆಲೆ ಏನು? ಅಂದರೆ ಸರ್ 10th ನಾನು ಸಂಪೂರ್ಣವಾಗಿ ಕನ್ನಡ ಮೀಡಿಯಮಲ್ಲೇ ಓದಿದ್ದು ಸರ್. ನಮ್ಮ ತಂದೆ ರೈತರೇ, ನಮ್ಮ ಮನೆ ಹಸುಗಳಿದೆ, ಹಸುಗಳನ್ನ ನೋಡಿಕೊಂಡು ಹಾಲು ಕರ್ಕೊಂಡು ಅಲ್ಲೇ ನಮಗೆ ಬೆಳಗ್ಗೆಯಿಂದ ನಾವು ಕೂಡ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಎದ್ದು ನೀರು ತೋರಿ ಹಾಲು ಕರೆದು ಸಗಣಿ ಎಲ್ಲ ಎತ್ತಾಕಿ, ಅದಾದಮೇಲೆ ಮತ್ತೆ ಸ್ಕೂಲ್ಗೆ ಹೋಗಿ ಬರೋಂಥದ್ದು, ಅದು ಮುಗಿದ್ಮೇಲೆ ಮತ್ತೆ ಅದೇ ಕೆಲಸ, ಈ ರೀತಿಯೇ ಮಾಡ್ಕೊಂಡು ಬಂದಂಥವ್ರು. ನಾವು 4 ಜನ ಸೇರಿ ದುಡಿದ್ರು ಕೂಡ ತಿಂಗಳಿಗೆ 30,000 ರೂಪಾಯಿ 40,000 ರೂಪಾಯಿ ಉಳಿಸೋಕ್ಕಾಗ್ತಿರ್ಲಿಲ್ಲ. ಸೊ ಈ ರೀತಿ ಇದರಲ್ಲೇ ಬಂದಂಥವರು. 10th ಕನ್ನಡ ಮೀಡಿಯಮೇ ಸರ್. ನಮ್ಮ ಟೀಚರ್ಸ್ಗಳೆಲ್ಲ ದೇ ಆರ್ ವಂಡರ್ಫುಲ್ ಸರ್. ನಾವು ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ದೋಸ್ ಕೈಂಡ್ ಆಫ್ ಟೀಚರ್ಸ್ ಅಂತ. ಅಪ್ಪಾಜಿ ಗೌಡ ಅಂತ HM ಇದ್ದರು,
ದೇವರಾಜ್ ಸರು, ಹೇಮಲತಾ ಮ್ಯಾಮು, ಗಂಗಾಮಣಿ ಮ್ಯಾಮು, ಫರೀದಾಬಾನು ಮ್ಯಾಮ್ ಅಂತ ಇಂಥ ಹಲವಾರು ಜನ ಟೀಚರ್ಸ್ಗಳು ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಸಿಕ್ಕಿದ್ರು. ಅವ್ರು ಕಲಿಸ್ಕೊಟ್ರು ಸರ್, ಮಕ್ಕಳ ರೀತಿ ಕಾಪಾಡಿದ್ದಾರೆ. AF ಮ್ಯಾಮ್ ಅಂತ ಇದ್ದರು ನಮಗೆ ಹೈಸ್ಕೂಲಲ್ಲಿ, ಸುನೀತಾ ಮ್ಯಾಮ್ ಅಂತ, ರವಿಕುಮಾರ್, ಈಶ್ವರ್ ಸರು, ಮಾರುತೇಶ್ ಸರು, ಮತ್ತು ಈ ಸರ್ಗಳೆಲ್ಲ ನಮಗೆ ಎಷ್ಟು ಕಲಿಸಿದ್ದಾರೆ ಅಂದರೆ IU ಮ್ಯಾಮ್ ಅಂತ. ಸೊ ನಮ್ಮನ್ನು ಒಂದು ಪರ್ಸನ್ ಆಗಿ ಬೆಳೆಸ್ತಂಥವ್ರು ಅವರು ಗುರುತಿಸಿದ್ರು. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂದರೆ ಕರೆದ್ಬಿಟ್ಟು ನನ್ನನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಮಾಡಿದರು 8ನೇ ಕ್ಲಾಸಲ್ಲಿ. 10th ಹೋಮ್ ಮಿನಿಸ್ಟ್ರು ಮಾಡಿದ್ರು, ಕರ್ನಾಟಕ ವಿಜ್ಞಾನ ಸಂಘ ಅಂತ ಅದಕ್ಕೆ ಡೈರೆಕ್ಟ್ರು ಮಾಡಿದ್ರು, ಕನ್ನಡ ಸಂಘ ಅಂತ ಡೈರೆಕ್ಟ್ರು ಮಾಡಿದ್ರು. ಕವನ ಬರೀತಿದ್ದೆ, ಕವನ ಬರೆಯೋದು ಕಾಂಪಿಟೇಷನ್ ಕಳಿಸ್ಕೊಡ್ತಿದ್ರು, ಕತೆ ಬರೆಯೋ ಕಾಂಪಿಟೇಷನ್ ಕಳಿಸ್ಕೊಡ್ತಿದ್ರು. ಈ ರೀತಿ ಗುರುತಿಸಿ ನೀನು ಏನಾದರೂ ಮಾಡ್ತೀಯಾ, ನೀನು ನನ್ನ ಮಗನ ರೀತಿ ಸಹಾಯ ಮಾಡು, ಓದು ಅಂತ, ಸಾಧನೆ ಮಾಡ್ತೀಯಾ ನೀನು ಮಾಡು ಅಂತ. ಇವತ್ತು ಕೂಡ ಅವ್ರು ಫೋನ್ ಮಾಡಿದರು, ನನಗೆ ಅದು ಖುಷಿ ಆಯಿತು, ತುಂಬ ಖುಷಿ ಆಯಿತು. ಆ ರೀತಿ ಮಾಡ್ತಾ ಬಂದರು ಸರ್. ಅದಾದಮೇಲೆ ನೆಕ್ಸ್ಟು ನಾನು ನವಕೀಸ್ PU ಅಕಾಡೆಮಿ ಅಂತ ಸೇರಿಕೊಂಡೆ. ಅಲ್ಲಿ ನಮ್ಮ ದೊಡ್ಡಮ್ಮ ಸೇರಿಸಿದ್ರು. ನಮ್ಮ ದೊಡ್ಡಮ್ಮ ಸೊಪ್ಪು ಮಾರ್ತಾರೆ, ಸೊಪ್ಪು ಮತ್ತು ಹೂವು ಅಂಗಡಿ ಇಟ್ಟಿದ್ದಾರೆ ಮೈಸೂರಲ್ಲಿ, ಸಂಗೀತ ಕಾರ್ನರ್ ಹತ್ರ. ನಾನು ಕೂಡ ಅಲ್ಲಿ ಹೋಗಿ 7 ಗಂಟೆ ಮತ್ತು 10 ಗಂಟೆಲೆಲ್ಲ ನನ್ನ ಕ್ಲಾಸ್ ಮುಗಿದ ತಕ್ಷಣ ಹೋಗಿ ಅಲ್ಲಿ ಹೆಲ್ಪ್ ಮಾಡಿಕೊಡ್ತಿದ್ದೆ. ಸೊ ಹೂ ಮಾರೋದು, ಸೊಪ್ಪು ಮಾರೋದು ಅಂತ. ನಿಮ್ಮ ಟೀಚರ್ಗಳೆಲ್ಲ ಬರೋರಲ್ಲಿ, ಟೀಚರ್ಗಳೆಲ್ಲ ಬಂದುಬಿಟ್ಟು ನೋಡೋರು, ಏನು ಇಷ್ಟೊಂದು ಇದು ಮಾಡ್ತಾನಲ್ಲ. ಸೊ ಹೇಳೋರು ಅವರು. ನನಗೆ ಯಾವತ್ತೂ ಕೂಡ ಅದು ಕಷ್ಟ ಅಂತಲೂ ಅನಿಸಿಲ್ಲ ಸರ್, ಪ್ರಾಬ್ಲಮ್ ಅಂತಲೂ ಅನಿಸಿಲ್ಲ. ನಾನು ಸ್ಟೂಡೆಂಟ್ ಜೊತೆನೂ ಅದನ್ನೇ ಹೇಳ್ತೀನಿ, ನಾವು ಪ್ರಾಬ್ಲಮ್ ಅಂದ್ಕೊಂಡ್ರೆ ಅದು ಪ್ರಾಬ್ಲಮ್ಮು, ನಾವು ಕಷ್ಟ ಅಂದ್ಕೊಂಡ್ರೆ ಅದು ಕಷ್ಟ, ಇಲ್ಲಾಂದರೆ ದಟ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್ ಅಂತ. ಸೊ ಅದನ್ನು ಮಾಡ್ಕೊಳ್ತಾ ಬರ್ತಿದ್ದೋ. ಅದಾದಮೇಲೆ ಮೈಸೂರಲ್ಲಿ ಯಾವಾಗ PU ಅಕಾಡೆಮಿಗೆ ಸೇರಿಕೊಂಡು ಸೈನ್ಸಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಸರ್. ನಮ್ಮ ರಿಲೇಷನ್ ಒಬ್ಬರು, ಅವರು ಸೈನ್ಸ್ ತೊಗೊಂಡು ಫೇಲ್ ಆಗಿಬಿಟ್ಟಿದ್ರು. ಇಲ್ಲ ಕನ್ನಡ ಮೀಡಿಯಮಿಂದ PUC ಸೈನ್ಸ್ ತೊಗೊಂಡ್ರೆ ತುಂಬ ಕಷ್ಟ ಆಗುತ್ತೆ, ನಾನು ಫೇಲ್ ಆಗಿದೆ ನೋಡು ಹಂಗೆ ಹಿಂಗೆ ಅಂತ. ಮತ್ತು ನನ್ನ ಫ್ರೆಂಡ್ಸು ಒಂದು 4-5 ಜನನೂ ಫೇಲ್ ಆಗಿಬಿಟ್ರು. ಸೊ ಅವ್ರು ಏನಂತ ಹೇಳಿದ್ರು, ಸೈನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಇಲ್ಲ ಮಾಡಲೇಬೇಕು ಅಂತ. ಮತ್ತು ಅಲ್ಲಿ ಆ ಅಕಾಡೆಮಿ ಯಾವ ರೀತಿ ಇತ್ತು ಅಂದರೆ ನಮಗೆ ಕಂಪ್ಲೀಟ್ಲಿ ಇಂಗ್ಲೀಷಲ್ಲೇ ಮಾತಾಡಬೇಕು. ಸೊ ಏನೂ ಗೊತ್ತಾಗ್ತಿರಲಿಲ್ಲ ನನಗೆ. ಯಾವ ರೀತಿ ಆಗ್ತಿತ್ತು ಅಂದರೆ, ನನಗೆ ಒಬ್ಬರು ಬಯಾಲಜಿ ಟೀಚರ್ ಎದ್ದು ನಿಲ್ಲಿಸ್ಬಿಟ್ಟು, ನಿನ್ನ ಮನೇಲಿ ಕಾಕ್ರೋಚಲ್ಲಿ ಸಿಗುತ್ತೆ ಹೇಳು ಅಂದರೆ ನನಗೆ ಹೇಳೋಕ್ಕೆ ಬರ್ತಿಲ್ಲ. ಸೊ ಅಷ್ಟು ಇದಿತ್ತು. ಮತ್ತು ಒಂದ್ಸಲ ಮ್ಯಾಥ್ಸ್ ಟೀಚರ್ ಹೋಮ್ವರ್ಕ್ ಮಾಡಿದ್ದೀನಿ, ಎಲ್ಲರೂ ಮಾಡಿಲ್ಲ, ನಾನೊಬ್ಬ ಮಾಡಿರೋಂಥವನು. ಸೊ ತೋರಿಸು ಅಂದರೆ ನನಗೆ ತೋರ್ಸೋಕ್ಕಾಗ್ತಿಲ್ಲ, ಏನಕ್ಕೆ ಇಂಗ್ಲೀಷ್ ಬರ್ತಿಲ್ಲ ಅಂತ. ಸೊ ಈ ರೀತಿ ಇದ್ದಂಥವನು PUCಲಿ ತುಂಬ ಚೆನ್ನಾಗೇ ಬಂತು ಸರ್. ಸೆಕೆಂಡ್ PUCಲಿ ಒಳ್ಳೆ ಸಪೋರ್ಟಿವ್ ಟೀಚರ್ಗಳು ಸಿಕ್ಕಿದ್ರು, ರಮ್ಯಾ ಮ್ಯಾಮ್ ಅಂತ. ಸೊ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ನನಗೆ 83% ಬಂತು. ಅದಾದಮೇಲೆ ನೆಕ್ಸ್ಟು ಡಿಗ್ರಿಗೆ ಮಂಡ್ಯಕ್ಕೆ ಬಂದೆ ನಾನು. ಏನಕ್ಕೆ ಅಂದರೆ ಮನೇಲಿ ಸಪೋರ್ಟ್ ಮಾಡಬೇಕು ಅಂತ, ಹಸುಗಳೆಲ್ಲ ಇದ್ದು ಅವ್ನು ನೋಡ್ಕೋಬೇಕು ಅಂತ ಹೇಳಿ ಮಂಡ್ಯಕ್ಕೆ ಬಂದಮೇಲೆ PES ಕಾಲೇಜಲ್ಲಿ ನಾನು BSc ಮಾಡಿದೆ ಸರ್, PCM. ಏನಕ್ಕೆ ಡೈರೆಕ್ಟ್ರ್ ಮಾಡಬೇಕು ಅಂತ ಒಂದಿತ್ತಲ್ಲ, 3 ವರ್ಷ ಡಿಗ್ರಿ ಮುಗಿಸ್ಕೊಂಡು ಹೋಗ್ಬೇಡ ಅಂತ. ಸೊ ಬಂದೆ. ಅದಾದಮೇಲೆ ಯಾವಾಗ ಈ ವೀಕೆಂಡ್ ವಿತ್ ರಮೇಶಲ್ಲಿ ಅವ್ರು ಬಂತು ನೋಡಿದೆ. ಅದಾದಮೇಲೆ DK ರವಿ ಅವ್ರದ್ದು ಇದೆಲ್ಲ ನ್ಯೂಸ್ ಆಯಿತು. ಆಗ ಅವ್ರ ರೀತಿ ನಾವು ಕೂಡ ಏನಾದರೂ ಒಂದು ಆಗಬೇಕು ಅಂತ ಹೇಳಿ 2019 UPSC ಸ್ಟಾರ್ಟ್ ಮಾಡಿ. ಕಾಲೇಜ್ ಡೇಸಲ್ಲಿ ಫೀಸ್ಗೆಲ್ಲ ಏನು ಸಮಸ್ಯೆ ಆ ಥರ? ಇಲ್ಲ ಸರ್, ಅಂದರೆ ಕಾಲೇಜ್ ಡೇಸಲ್ಲಿ 15,000 ಸಮಥಿಂಗ್ ಫೀಸ್ ಇತ್ತು. ಸೊ ಅದೇನು ಅಷ್ಟು ದೊಡ್ಡ ಬರ್ಡನ್ ಆಗಲಿಲ್ಲ, ಮ್ಯಾನೇಜ್ ಮಾಡ್ಬೋದಿತ್ತು. ಅಂದರೆ ಫೈನಾನ್ಷಿಯಲಿ ಸರ್ ಫೀಸ್ ಅಂದರೆ ನಮ್ಮ ತಂದೆ ಬೇರೆ ಯಾವುದಕ್ಕೂ ಕೂಡ ಅಷ್ಟು ಸಪೋರ್ಟ್ ಮಾಡಲಿಲ್ಲ ಅಂದರೂ ಕೂಡ ನನಗೆ ಕಾಲೇಜು ಅಥವಾ ಎಜುಕೇಷನ್ ಅಂತ ಬಂತು ಅಂದರೆ ಅವರು ನಾನು ಸಾಲ ಮಾಡೋದ್ರೂ ಕೊಡ್ತೀನಿ, ಹಸು ಮಾರಾದರೂ ಕೊಡ್ತೀನಿ ಅನ್ನೋಂಥ ಮೈಂಡ್ಸೆಟ್ ಅವ್ರದ್ದು. ಅವ್ರು ಯಾವತ್ತೂ ಕೂಡ ಅಷ್ಟೇ ಸರ್. ಅಂದರೆ ನನಗಿವತ್ತು ನಾನು ಫೈನಲ್ ಇಯರ್ ಡಿಗ್ರಿಲಿದ್ದಾಗ, ಅಪ್ಪ ನಾನು ಈ ಥರ ಹೈದ್ರಾಬಾದ್ಗೆ ಹೋಗ್ತೀನಿ, ನಾನು ಕೋಚಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ UPSC ಮಾಡಬೇಕು ಅಂದ್ಕೊಂಡಿದ್ದೀನಿ, ವರ್ಷಕ್ಕೊಂದು 5 ಲಕ್ಷ ಖರ್ಚಾಗ್ಬೋದು, 2 ಲಕ್ಷ ಖರ್ಚಾಗ್ಬೋದು ಅಂದೆ. ವಿತಿನ್ ಅ ಸೆಕೆಂಡ್ ಅವರು ವಿತೌಟ್ ಅ ಸೆಕೆಂಡ್ ಥಾಟ್ ಅವರು ಹೇಳಿದ್ರು ಸರಿ ಹೋಗು ಅಂತ. ಸೊ ದುಡ್ಡಿಗೆ ಸಮಸ್ಯೆ ಆಗ್ತಿತ್ತು ಸರ್. ಅಲ್ಲಿ ಫೀಸ್ ಕಟ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಅಕಾಡೆಮಿ ಈಚೆ ಎಲ್ಲ ನಿಂತ್ಕೊಳ್ತಿದ್ದೋ ನಾವು, ಏನಕ್ಕೆ ಫೀಸ್ ಕಟ್ಟಿಲ್ಲ ಅಂತ. ಸೊ ಈ ರೀತಿ ಎಲ್ಲ ಸಮಸ್ಯೆ ಆಗ್ತಿತ್ತು. ಬಟ್ ಹಿ ನೆವರ್ ಒಂದು ಕ್ಷಣವೂ ಕೂಡ ಯೋಚನೆ ಮಾಡ್ತಿರ್ಲಿಲ್ಲ. ಸೊ ಆಗಲಿ ನೀನು ಓದ್ತೀನಿ ಅಂದರೆ ಇವತ್ತು ಕೂಡ ಹೇಳ್ತಾರೆ ಸರ್, ನೀನು ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ನೀನು ಓದ್ತೀಯ ಅಂದರೆ ಇವತ್ತು ಕೂತ್ಕೊಂಡು ಓದು, ನಾನು ಇನ್ನೂ 10 ವರ್ಷ ಬೇಕಾದ್ರೆ ಕೆಲಸ ಮಾಡ್ತೀನಿ ಅಂತ. ಸೊ ನಾನು ಅದು ಪುಣ್ಯ ಅಂತ ಹೇಳ್ತೀನಿ ಸರ್. ಲಾಸ್ಟ್ ಟೈಮ್ ಇಂಟರ್ವ್ಯೂ ಫೇಲ್ ಆದಾಗ ಏನಕ್ಕೆ ನನಗೆ ಈ ರೀತಿ ಆಗುತ್ತೆ, ವೈ ಐ ಆಮ್ ಸೋ ಅನ್ಲಕ್ಕಿ ಅಂತ ಅಂದ್ಕೊಂಡು ಊರಿಗೆ ಹೋಗಿದೆ. ಯಾವಾಗ ಅವ್ರು 3 ಜನ ನೋಡಿದೆ, ನನ್ನ ತಂದೆ ತಾಯಿ ಮತ್ತು ನನ್ನ ತಮ್ಮನ್ನ, ಇದಕ್ಕಿಂತ ಲಕ್ಕಿ ಇನ್ಯಾರಿದ್ದಾರೆ ಅಂತ. ಎಷ್ಟೋ ಜನ ಹುಡುಗರು ಬಂದ್ಬಿಟ್ಟು ಸರ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ, ನಮ್ಮ ಅಪ್ಪ ಸಪೋರ್ಟ್ ಮಾಡಲ್ಲ, ನಮ್ಮ ಅಮ್ಮ ಸಪೋರ್ಟ್ ಮಾಡಲ್ಲ, ಓದಬೇಡಿ ಅಂತಾರೆ, ಕೆಲಸಕ್ಕೆ ಹೋಗಿ ಅಂತಾರೆ. ಇದನ್ನೆಲ್ಲ ಕೇಳಿದಾಗ ಅಯ್ಯೋ ನನಗೆ ಎಷ್ಟು ಪುಣ್ಯವಂತ ಅನಿಸ್ಬಿಡುತ್ತೆ. ಅವ್ರಿಗೆ ಕಷ್ಟ ಆದರೂ ಪರವಾಗಿಲ್ಲ, ನನಗೆ ಕೊಡ್ತಿದ್ದಾರಲ್ಲ ಏನೋ ಒಂದು ಮಾಡು ಅಂತ. ಸೊ ಅದು ನಮಗೆ ಇದಾಗ್ತಾ ಬರ್ತದೆ ಸರ್. ಗ್ರೇಟ್. ಇದು 2019ಇಂದ ಈಗ 26ವರೆಗೆ ಆ UPSC ಜರ್ನಿ ಹೇಗಿತ್ತು? ಯಾವ ಕಾರಣಕ್ಕೆ ಕೇಳ್ತೀನಿ ಅಂದರೆ, ಸುದೀರ್ಘ ಅವಧಿಯವರೆಗೆ ನಿಮ್ಮ ಪ್ರಯತ್ನ, ನಾನು ಕೇಳ್ಪಟ್ಟಂಗೆ 2 ಸರ್ತಿನೋ 3 ಸರ್ತಿನೋ ಇಂಟರ್ವ್ಯೂ ಹಂತದವರೆಗೆ ಹೋಗಿದ್ದೀರಿ. ಫಸ್ಟು ಪ್ರಿಲಿಮ್ಸ್ ಪಾಸ್ ಆದ್ರಿ, ಸೆಕೆಂಡ್ ಪ್ರಿಲಿಮ್ಸೇ ಪಾಸ್ ಆಗಲಿಕ್ಕಾಗಿಲ್ಲ, ಆಮೇಲೆ ಮೇನ್ಸ್ ಆಯಿತು, ಇಂಟರ್ವ್ಯೂ ಹೋಗ್ತಾ ಇತ್ತು. ಹೇಗಿತ್ತು ಸರ್ ಆ ಜರ್ನಿ? ಸರ್ ಸ್ಟಾರ್ಟಿಂಗಲ್ಲಿ ಒಂದು 4 ತಿಂಗಳು ತುಂಬ ಕಷ್ಟ ಆಯಿತು ಸರ್. ಅಂದರೆ ಯಾವ ರೀತಿ ಕಷ್ಟ ಆಯಿತು ಅಂದರೆ, ಕನ್ನಡ ಮೀಡಿಯಮ್ದೇ ಬ್ಯಾಕ್ಗ್ರೌಂಡ್ ಇತ್ತು, ಮತ್ತು ಮಂಡ್ಯದಲ್ಲಿ ನಾವು ಸೈನ್ಸ್ ಅಂದರೆ ನಮಗೆ ಅಷ್ಟು ಇದಿರ್ತಿರಲಿಲ್ಲ, ಬರೀ ಎಕ್ಸಾಮ್ಗೋಸ್ಕರ ಓದ್ಕೊಳ್ತಾ ಬರ್ತಿದ್ದೋ. ಸೊ ಆ ರೀತಿ ಇದ್ದಾಗ ನನಗೇನಾಗ್ತಾ ಬರ್ತಿತ್ತು ಅಂದರೆ, ಏನಕ್ಕೆ ಅರ್ಥ ಆಗ್ತಿಲ್ಲ ಅಂತ. ಎಷ್ಟೋ ಸಲ ನಮ್ಮ PG ಮೆಟ್ಲು ಮೇಲೆಲ್ಲ ಕೂತ್ಕೊಂಡು ಹತ್ಬಿಟ್ಟಿದ್ದೀನಿ ನಾನು. ನನ್ನ ಕೈಲಿ ಆಗಲ್ಲ, ನಮ್ಮ ಅಪ್ಪಗೆ. ಆ ಟೈಮಲ್ಲಿ ಒಂದ್ಸರಿ ನಮ್ಮ ತಂದೆಗೆ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಒಂದು ಇಶ್ಯೂ ಬಂತು. ಅವೆಲ್ಲ ಕೇಳಿದಾಗ ನನಗೆ ಸಿಕ್ಕಾಪಟ್ಟೆ ಅಳು ಬಂದ್ಬಿಡ್ತಿತ್ತು. ನಮ್ಮ ಕೈಲಿ ಆಗಲ್ವಾ, ಏನಕ್ಕೆ ಈ ಥರ ಬಂದಿದ್ದೀನಿ ಅಂತ. ಮತ್ತು ನಮಗೆ ಪರಿಚಯ ಇರೋರು ಯಾರೋ ಒಬ್ರು ಇದ್ದರು, ಅವ್ರಿಗೊಂದು ಸ್ವಲ್ಪ ಫೋನ್ ಮಾಡಿದೆ ನಾನು, ಅಣ್ಣ ಈ ರೀತಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ, ನನಗೆ ಓದೋಕ್ಕಾಗ್ತಿಲ್ಲ, ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ಗೈಡ್ ಮಾಡಿ ಅಂತ. ಅವ್ರು ಆಲ್ರೆಡಿ ಕ್ಲಿಯರ್ ಮಾಡಿದ್ರು ಒಬ್ಬರು. ಸೊ ಅವರು ಏನಿಲ್ಲ, NCERT ಏನಿದೆ ಅದನ್ನು ಓದ್ಕೋ, ಕ್ಲಾಸ್ ಏನಿದೆ ಅದನ್ನು ಮಾಡ್ಕೋ,
ಹಂಗೆ ಹಿಂಗೆ ಅಂತ ಹೇಳಿದ್ರು ನನಗೆ ಅದು ಸ್ಯಾಟಿಸ್ಫೈ ಆಗಲಿಲ್ಲ. ಅವರು ಇದನ್ನ ಹೇಳಿದ್ದು. ಮತ್ತು ಅದಕ್ಕೆ ಸರ್ ಒಂದು 4 ತಿಂಗಳಾದಮೇಲೆ ನಾನು ಏನು ಮಾಡ್ತಾ ಬಂದೆ, ಎಷ್ಟು ಸ್ಟ್ರಾಟಜಿ ವೀಡಿಯೋಗಳಿದೆ ಯೂಟ್ಯೂಬಲ್ಲಿ ಅವನ್ನೆಲ್ಲ ನೋಡೋಣ ಅಂತ. ಯಾರ್ಯಾರು ಟಾಪರ್ ಸ್ಟಾಕ್ ಇದೆ ಅವನ್ನೆಲ್ಲ ನೋಡೋಣ. ಯಾರಾದರೂ ಒಂದು 10 ಜನದಿಂದ ಇದು ಹಲವರಲ್ಲಿ ಕೆಲವೊಂದು ಕಲ್ತಿದ್ರೆ ನಾನು ಸಾಧನೆ ಆಗ್ಬೋದೇನೋ ಅಂತ. ಸೊ ಅಷ್ಟು ವೀಡಿಯೋಗಳು ನೋಡಿದೆ. ಒಂದು 100-120 ವೀಡಿಯೋಗಳು, ಟಾಪರ್ ಸ್ಟಾಕ್ಗಳು ಎಲ್ಲ ಚಾನಲ್ಗಳಲ್ಲೂ ನೋಡಿದ್ದೀನಿ. ಇಂಟರ್ವ್ಯೂಗಳು ನೋಡಿದ್ದೀನಿ ಆಫೀಸರ್ಗಳದ್ದು. ಅದನ್ನು ನೋಡಿದಾಗ ಮಾರ್ಕ್ ಮಾಡ್ಕೊಳ್ತಿದ್ದೆ ಯಾವ ರೀತಿ ಮಾಡಬೇಕು ಏನು ಅಂತ. ಆ ಎಲ್ಲ ಮಾರ್ಕ್ ಮಾಡ್ಕೊಳ್ತಾ ಎಷ್ಟು ಅವರ್ ಓದಬೇಕು, ಏನೇನು ಓದಬೇಕು, ಹೆಂಗೆ ಓದಬೇಕು, ಇವನ್ನೆಲ್ಲ ಮಾರ್ಕ್ ಮಾಡಿಕೊಂಡು ಫಸ್ಟು ಓದಿದೆ ಸರ್. ನಾನು ಮಾಡಿದ ಬಿಗ್ಗೆಸ್ಟ್ ಮಿಸ್ಟೇಕ್ ಇನ್ ಮೈ ಫಸ್ಟ್ ಅಟೆಂಪ್ಟ್ ಈಸ್ ಕಂಪ್ಲೀಟ್ಲಿ ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡಿಬಿಟ್ಟೆ. ಮೇನ್ಸ್ ಒಂದು ಆನ್ಸರ್ ಬರೆದ್ಬಿಟ್ಟಿದ್ರು ನನ್ನ ಫಸ್ಟ್ ಅಟೆಂಪ್ಟ್ ಆಗಿಬಿಡ್ತಿತ್ತು. ಸೊ ಪ್ರಿಲಿಮ್ಸೇ ಮಾಡೋಣ ಅಂತೇಳಿ ಡೈಲಿ 70 ಕ್ವಶನ್ ಸಾಲ್ವ್ ಮಾಡೋದು. ಅದಾದಮೇಲೆ ಜನವರಿಯಿಂದ ಡೈಲಿ 100 ಕ್ವಶನ್ ಸಾಲ್ವ್ ಮಾಡೋದು. ಈ ರೀತಿ ಮಾಡ್ಕೊಳ್ತಾ ಬಂದೆ. ಆ ಟೈಮ್ ಪ್ರಿಲಿಮ್ಸ್ ಆಯಿತು. ಬಟ್ ಮೇನ್ಸ್ ಎಕ್ಸಾಮ್ ಬರೆಯೋಕೆ ಹೋದರೆ 30-40 ಮಾರ್ಕ್ಸ್ಗಳು, 250 ಮಾರ್ಕ್ಸ್ಗೆ. ಈ 30-40 ಮಾರ್ಕ್ಸ್ ಬಂದರೆ ಎಲ್ಲಿ ಪಾಸ್ ಆಗೋಕ್ಕಾಗುತ್ತೆ ಅಂದ್ಬಿಟ್ಟು 15 ದಿನ ಓದೋದೇ ಬಿಟ್ಬಿಟ್ಟೆ. ಇಲ್ಲ ಆಗಲ್ಲ ಬಿಡು, ಇದೊಂದು ಎಕ್ಸ್ಪೀರಿಯನ್ಸ್ ಆಗಿ ತಗೊಬಿಡಮ್ಮ ಅಂತ. ನಾ 15 ದಿನ ಓದ್ಬಿಟ್ಟಿದ್ರೆ 100% ಕ್ಲಿಯರ್ ಆಗ್ತಿತ್ತು. ಫಸ್ಟ್ ಅಟೆಂಪ್ಟೇ ಆಗ್ತಿತ್ತು. ಆಗ ನನಗೆ 21 ಇಯರ್ಸ್ ಏಜು. ಅದರಲ್ಲಿ ನಂದು 699 ಅನಿಸುತ್ತೆ ಕಟ್ ಆಫು, ನಂದು 695 ಈ ಸ್ಕೋರು. ಜಸ್ಟ್ 4 ಮಾರ್ಕ್ಸು, 7 ಪೇಪರಲ್ಲಿ ಅರ್ಧ ಮಾರ್ಕ್ಸ್ ಬಂದುಬಿಟ್ಟಿದ್ರು ಫಸ್ಟ್ ಅಟೆಂಪ್ಟ್ ಆಗಿಬಿಡ್ತಿತ್ತು. ಸೊ 15 ದಿನ ಓದಲಿಲ್ವಲ್ಲ ಅನ್ನೋದೊಂದು ಪ್ರಾಬ್ಲಮ್. ಅದಾದಮೇಲೆ ಸೆಕೆಂಡ್ ಅಟೆಂಪ್ಟ್ ಓದೋಣ ಅಂದ್ಕೊಂಡು ಊರಿಗೆ ಹೋದೆ. ಕೋವಿಡ್ ಬಂದ್ಬಿಡ್ತು ನನಗೆ ಕೋವಿಡ್ ಬಂದಾಗ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಲೇಟ್ ಆಯಿತು. ಅದಾದಮೇಲೆ ನನ್ನ ತಮ್ಮಂಗೂ ಕೋವಿಡ್ ಬಂದ್ಬಿಡ್ತು. ಸೊ ಈ ಸುಧಾರಿಸ್ಕೊಳ್ಳೋಕ್ಕಾಗಲಿಲ್ಲ, ಕೆಲಸದ ಬರ್ಡನ್ ಎಲ್ಲ ನನ್ನ ಮೇಲೆ ಬೀಳ್ತು. ಸೊ ಈ ರೀತಿ ಆದಮೇಲೆ ಸೆಕೆಂಡ್ ಅಟೆಂಪ್ಟ್ ಆಗಲಿಲ್ಲ, ಪ್ರಿಲಿಮ್ಸು ಆಗಲಿಲ್ಲ. ಸೊ ಥರ್ಡ್ ಅಟೆಂಪ್ಟು ಮಾಡ್ಕೊಳ್ಳೇಬೇಕು ಅಂತ ಬಂದಾಗ ಮಾಡ್ತಾಯಿದ್ದೆ. ಸ್ವಲ್ಪ ಪರ್ಸ್ನಲ್ ಇಶ್ಯೂ ಆಯಿತು, ಆದರೂ ಕೂಡ ಮಾಡಿದೆ. ಸಂಪೂರ್ಣವಾಗಿ ಮೇನ್ಸು ಆಯಿತು. ಇಂಟರ್ವ್ಯೂ ಆದಾಗ ಒಂದು ರಿಲೀಫ್ ಸಿಕ್ತು ಸರ್. ಬಟ್ ತುಂಬ ಅಂಡರ್ ಕಾನ್ಫಿಡೆಂಟ್ ಇದ್ದೆ. ಯಾವ ರೀತಿ ಅಂಡರ್ ಕಾನ್ಫಿಡೆಂಟ್ ಅಂದರೆ, ನಮ್ಮದು ಕನ್ನಡ ಮೀಡಿಯಮ್ಮು, ಮತ್ತು ನಾವು ಹಳ್ಳಿಯಿಂದ ಬಂದಂಥವ್ರು, ಅಷ್ಟು ಚೆನ್ನಾಗಿ ಮಾತಾಡೋಕ್ಕಾಗ್ತಿರಲಿಲ್ಲ. ಮತ್ತು ನಾವು ಜೊತೆ ಡಿಸ್ಕಸ್ ಮಾಡ್ತಿದ್ದಂಥವ್ರೆಲ್ಲ ತುಂಬ ಇಂಟೆಲೆಕ್ಚುವಲ್ಸ್ ಕಡೆ. ಫಾರ್ ಎಕ್ಸಾಂಪಲ್ ನಮ್ಮ ಭಾನು ಸರ್, ಈಸ್ ಅ ಡಾಕ್ಟರ್, MD, ಅವ್ರು IPS ಆಗಿದ್ದಾರೆ. ಸೊ ಈಸ್ ಅ ಇಂಟೆಲೆಕ್ಚುವಲ್. ಅವ್ರು ಮಾತಾಡ್ತಾ ಇರೋ ಸ್ಪೀಡು, ಮತ್ತು ನಮ್ಮ ಭರತ್ ಅವರು, ಈಸ್ ಅನ್ ಇಂಜಿನಿಯರ್, ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಾನೆಲ್ಲೋ ವೀಕ್ ಇದ್ದೀನ, ಇನ್ಫೀರಿಯರ್ ಇದ್ದೀನ ಅಂತ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ಅವರು ಡಿಸ್ಕಷನ್ ಬಿಟ್ಬಿಟ್ಟೆ ಕೆಲವೊಂದ್ಸಲಿ, ಹೋಗೋದು ಬೇಡ ಅಂತ. ಆ ಅಟೆಂಪ್ಟ್ ನಂದು ಕೇವಲ 129 ಮಾರ್ಕ್ಸು. ಡಾಕ್ಟರ್ ಮನೋಜ್ ಸೋನಿ ಸರ್ ಬೋರ್ಡ್ ಅಂತ, ಬರೀ 129. ಸೊ ಈ ರೀತಿ ಆಯ್ತಲ್ಲ ಅಂತ ಹೇಳಿ 1 ವರ್ಷ ಗ್ಯಾಪ್ ತೊಗೊಂಡು ಆಮೇಲೆ ನಾನು ಲಿಟ್ರೇಚರ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಮೆಂಟಲ್ ಹೆಲ್ತ್ ಸಿಕ್ಕಾಪಟ್ಟೆ ಅಫೆಕ್ಟ್ ಆಗೋಗುತ್ತೆ ಸರ್, ಸಿಕ್ಕಾಪಟ್ಟೆ ಡಿಪ್ರೆಷನ್ ಆಗುತ್ತೆ. ಆ ಲಿಟ್ರೇಚರ್ ಯಾವಾಗ ಶಿವರಾಮ್ ಕಾರಂತ್ರದ್ದು, SL ಭೈರಪ್ಪ ಅವ್ರದ್ದು, ಕುವೆಂಪು ಅವ್ರದ್ದು ಈ ನಾವೆಲ್ಗಳು ಓದ್ತಾ ಏನಾಗ್ತಾ ಬಂತು, ಒಂದು ರಿಲೀಫ್ ಸಿಗ್ತಾ ಬಂತು. ಸೊ ಅದು ಏನಾಗ್ತಾ ಬಂತು, ಮತ್ತೆ ಒಂದು ರೀತಿ ಪುಷ್ ಮಾಡ್ತಾ ಬಂತು. ಸೊ 24ಅಲ್ಲಿ ಅಟೆಂಪ್ಟ್ ಕೊಟ್ಟಾಗ ಸೊ ಮತ್ತೆ ಒಂದು ನಂಬಿಕೆ ಬಂದಿತ್ತು. ಬಟ್ ಆ ಅಟೆಂಪ್ಟು ಹೋಯಿತು. ಇಂಟರ್ವ್ಯೂ ಗಂಟೆ ಹೋಯಿತು, 11 ಮಾರ್ಕ್ಸಲ್ಲಿ ಮಿಸ್ ಆಯಿತು. SIಯಿಂದ ಹಾಳಾಯಿತು. ನೆಕ್ಸ್ಟು ಈ ಸಲ ಕೊಡೋದ ಬೇಡವಾ ಅನ್ನೋ ಲೆವೆಲ್ಗಿತ್ತು. ನನ್ನ ಫ್ರೆಂಡ್ ವಿದ್ಯಾ, ಅವಳು ಮೋಟಿವೇಟ್ ಮಾಡಿದ್ಲು, ಇಲ್ಲ ಮಾಡಿ ಅಂತ. ಅದಾದಮೇಲೆ ನನ್ನ ಇವರು ಭಾನು ಸರು, ಭರತ್ ಅವರು, ಕೃಷ್ಣ ದೋನವಾಡೆ ಅಂತ ಇದ್ದಾರೆ ನಮ್ಮ ಕ್ಲೋಸ್ ಫ್ರೆಂಡು, ಇವರೆಲ್ಲ ಏನಂತ ಹೇಳಿದ್ರು, ಪುಷ್ ಮಾಡಿದ್ರು, ಇಲ್ಲ ಇದೊಂದು ಸಲ ಮಾಡಿ ಅಂತ. ಆಗಿದ್ದಾಗಲಿ ಕೊಟ್ಟೆ ಬಿಡೋಣ ಅಂತೇಳಿ ಎಲ್ಲ ಕೆಲಸಕ್ಕೂ ಫುಲ್ ಸ್ಟಾಪ್ ಇಟ್ಬಿಟ್ಟು ಮಾಡೋಣ ಅಂತೇಳಿ ಕೂತ್ಕೊಂಡೆ ಸರ್ ಒಂದು 3 ತಿಂಗಳು. ಆದರೂ ಕೂಡ ನಂಬಿಕೆ ಇರಲಿಲ್ಲ, ಸಿಕ್ಕಾಪಟ್ಟೆ ಡೆಸ್ಪರೇಷನ್ ಇತ್ತು. ನಾನು ನಮ್ಮ ರವಿ ಸರ್ಗೆಲ್ಲ ಹೇಳಿದ್ದೀನಿ, ಶಿವಕುಮಾರ್ ಸರ್ಗೆಲ್ಲ, ಸರ್ ಆಗ್ತಿಲ್ಲ ನನಗೆ, ಈ ಸಲ ಆಗಲಿಲ್ಲ ಅಂದರೆ ನನಗೆ ಫ್ಯೂಚರ್ ಏನು ಅಂತ ಗೊತ್ತಿಲ್ಲ, ಯಾವುದಾದ್ರು ಒಂದು 40,000 ರೂಪಾಯಿ 50,000 ರೂಪಾಯಿ ಕೆಲಸ ಕೊಡಿಸ್ಬಿಡಿ ಸಾಕು ನನಗೆ, ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ. ಇಷ್ಟು ಡೆಸ್ಪರೇಷನ್ ಆಗಿದೆ. ಬಟ್ ಕೊನೆಯಲ್ಲಿ ಬೈ ಗಾಡ್ ಗ್ರೇಸ್ ಆಯಿತು. ಅದೊಂದು ಜನಕ್ಕೆ ಇದಾಗಲಿ ಅನ್ನೋ ಕಾರಣ ಕೇಳ್ತೀನಿ. ಪ್ರಿಲಿಮ್ಸ್ ಎಷ್ಟು ಸರ್ತಿ ಪಾಸ್ ಆಗಿದ್ದು? ಪ್ರಿಲಿಮ್ಸ್ 4 ಸಲ ಪಾಸ್ ಆಗಿದ್ದೀನಿ ಸರ್. ಇಂಟರ್ವ್ಯೂ ಹಂತಕ್ಕೆ 3 ಸಲ ಹೋಗಿದ್ದೀನಿ. 3 ಸರ್ತಿ ಹೋಗಿದ್ರಿ? 5 ಅಟೆಂಪ್ಟ್ ಕೊಟ್ಟಿದ್ದೀನಿ ಸರ್. 4 ಮೇನ್ಸು, 3 ಇಂಟರ್ವ್ಯೂ. ಅಂದರೆ ನಾನು ಸೀರಿಯಸ್ಸಾಗಿ ಕೊಟ್ಟಿರೋ ಅಟೆಂಪ್ಟ್ ಎಲ್ಲ ಪ್ರಿಲಿಮ್ಸ್ ಪಾಸ್ ಆಗಿದೆ. ಕೋವಿಡ್ ಬಂದಿದ್ದ ಅಟೆಂಪ್ಟ್ ಒಂದು ಆಗಿಲ್ಲ ಅಷ್ಟೇ. ಮತ್ತು ಇಂಟರ್ವ್ಯೂಗೆ ಫಸ್ಟ್ ಅಟೆಂಪ್ಟ್ ಒಂದು ಹೋಗಲಿಲ್ಲ ಅಷ್ಟೇ. ಮಿಕ್ಕಿದ 3 ಅಟೆಂಪ್ಟು ಇಂಟರ್ವ್ಯೂ ಹೋಗಿದ್ದೀನಿ ಸರ್. ಇಷ್ಟೆಲ್ಲ ಆದಮೇಲೆ ಈಗ ರಿಸಲ್ಟ್ ಬಂದಾಗ ಅದು ಎಷ್ಟು ಖುಷಿ. ಓಕೆ, ಈಗ UPSC ಮಾಡ್ತಿರೋರಿಗೆ ಗೊತ್ತಾಗಲಿ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ತುಂಬ ಜನರ ಪ್ರಶ್ನೆ ಅಂದರೆ, ನಾನು ಹಾಗೆ ಅಂದ್ಕೊಂಡಿದ್ದೆ, ಅಂದರೆ ನಮಗೂ ಆಸೆ ಇತ್ತು UPSCಗೆ. ನಾನು ಎಜುಕೇಷನ್ ಮುಗಿಸಿ ಮೀಡಿಯಾ ಆದರೂ ಕೂಡ ಅದ್ರ ಜೊತೆಗೆ ಏನೋ ಮಾಡಬೇಕಂತ ಆಸೆ ಇತ್ತು. ಆನಂತರ ಇಲ್ಲಿ ಸಿಕ್ಕಾಕೊಂಡು ಬಿಟ್ವಿ, ಆ ಕಡೆ ಹೋಗ್ಲಿಕ್ಕೆ ಆಗಲೇ ಇಲ್ಲ. ಸರ್, ಯು ಆರ್ ಆಲ್ಸೋ ಡೂಯಿಂಗ್ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸರ್. ಹಿಂಗಾಯಿತು ಆ ಕಾರಣಕ್ಕೆ. ಅಂದರೆ ಈಗ ತುಂಬ ಜನರ ಕಲ್ಪನೆ ಹೇಗಂದ್ರೆ, ಒಂದು ಕಬ್ಬಿಣದ ಕಡಲೆ ಅಂತ, ಮತ್ತೊಂದು UPSC ಅಂದಾಗ 24 ಅವರ್ಸಲ್ಲಿ ಬಹುತೇಕ ನಾವು ಓದ್ತಾನೆ ಇರಬೇಕು ಅನ್ನೋ ಭಾವನೆ, ಮತ್ತೊಂದು ಸಿನಿಮಾ, ಎಂಟರ್ಟೈನ್ಮೆಂಟ್, ಸ್ಪೋರ್ಟ್ಸ್ ಎಲ್ಲವನ್ನೂ ದೂರ ಇಡಬೇಕು ಅಂತ, ಮತ್ತೊಂದು ಸಂಬಂಧಿಕರು, ಮನೆಯವರು, ಫ್ರೆಂಡ್ಸು ಎಲ್ಲರನ್ನೂ ಕಟ್ ಮಾಡಬೇಕು ಅಂತ. ಹೌದಾ, ಇದು ಹೇಗೆ ಸರ್? ಇವೆಲ್ಲ ನನ್ನ ಪ್ರಕಾರ ಮಿತ್ಸ್ ಅಂತ ಅನಿಸುತ್ತೆ ಸರ್. ನಂದು ಹಾಬಿ ಮೂವಿನೇ ಸರ್. ಎಲ್ಲ ಮೂವಿಗಳನ್ನೂ ನೋಡಿದ್ದೀನಿ ನಾನು. ಅಂದರೆ ತುಂಬ, ಈಗ ಫಾರ್ ಎಕ್ಸಾಂಪಲ್ ಕನ್ನಡದ ಹೀರೋಗಳದ್ದು ಎಲ್ಲ ಮೂವಿಗಳನ್ನು ನೋಡ್ತೀನಿ. ಸಾಧ್ಯ ಆದಷ್ಟು ಥಿಯೇಟ್ರಿಗೆ ಹೋಗ್ತಾ ಬರ್ತೀನಿ. ಬಟ್ ಹಂಗಂದು ಮಾತ್ರಕ್ಕೆ ಪ್ರತಿದಿನ ಮೂವಿನ ನೋಡ್ತೀನಿ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ವಾರ ಪೂರ್ತಿ ನಾನು 10 ಅವರ್ ಓದಿದ್ದೀನಿ ಅಂದರೆ, ಒಂದು ದಿನದಲ್ಲಾದರೂ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಬೇಕು. ನಾನು ವಾರ ಪೂರ್ತಿ ಓದಲಿಕ್ಕಾಗಲ್ಲ. ಈಗ
ಒಂದೊಂದು ದಿನ ಈಗ ಫಾರ್ ಎಕ್ಸಾಂಪಲ್ ನಾನು ಮೇನ್ಸ್ ಓದ್ತಾ ಇರಬೇಕಾದ್ರೆ ಪ್ರತಿದಿನ 10 ಅವರ್ ಓದಬೇಕು ಅನ್ನೋದು ನನ್ನ ಟಾರ್ಗೆಟು. 5 ದಿನ ಓದ್ತಿದ್ದೆ 10 ಅವರು, 6ನೇ ದಿನವೂ 10 ಅವರು ಸ್ವಲ್ಪ ಟೆಸ್ಟ್ಗಳಿರ್ತಿತ್ತು ಬರ್ಕೊಳ್ತಿದ್ದೆ. 7ನೇ ದಿನಕ್ಕೆ ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಅನಿಸ್ತಿತ್ತು. ಬಟ್ ಆ ಟೈಮಲ್ಲಿ ಏನಾದರೂ ಒಂದು ರಿಲ್ಯಾಕ್ಸಿಂಗ್ ಬೇಕನ್ಸುತ್ತೆ. ಆ ಟೈಮಲ್ಲಿ ನಿಮ್ಗೆ ಮೂವಿ ಇಷ್ಟನ ಮೂವಿ ನೋಡಿ, ಅಥವಾ ಇದು ಇಷ್ಟನ ಯಾವುದಾದ್ರೂ ಸ್ಪೋರ್ಟ್ಸ್ ಇಷ್ಟನ ಸ್ಪೋರ್ಟ್ಸ್ ನೋಡಿ, ಇಲ್ಲಾಂದರೆ ಬುಕ್ ಇಷ್ಟನ ಬುಕ್ ಓದಿ. ದೆರ್ ಇಸ್ ನೋ ರಾಂಗ್ ಇನ್ ಇಟ್. ಏನಕ್ಕೆ ಹಾಬಿ ಬೇಕೇ ಬೇಕು ಸರ್. ಹಾಬಿ ನಮ್ಮ ಪರ್ಸ್ನಾಲಿಟಿಯನ್ನು ಡೆವಲಪ್ ಮಾಡ್ತಾ ಬರುತ್ತೆ. ಸೊ ಅದು ಬೇಕೇ ಬೇಕು. ಮೂವಿಗಳನ್ನು ತುಂಬ ದೂರ ಇಡಬೇಕು ಅಂತ ಏನಿಲ್ಲ, ಬಟ್ ನೋಡ್ತಾ ಇರಬೇಕಾದ್ರೂ ಮೂವಿಯನ್ನು ವಿಚ್ ರಿಲೇಟ್ಸ್ ಟು ಯು ಪಿ ಎಸ್ ಸಿಗೆ ಹತ್ತಿರ ಆಗೋಂಥದ್ದು ಮತ್ತು ಬದುಕಿಗೆ ಹತ್ತಿರ ಆಗೋಂಥದ್ದು ಅಂಥ ಮೂವಿಗಳನ್ನ ನೋಡೋಂಥದ್ದು ಒಳ್ಳೆಯದು. ಸುಮ್ಮನೆ ಮಜಾ ಮಾಡೋಂಥ ಮೂವಿಗಳು, ಮಜಾ ಮಾಡೋಂಥ ಸ್ಪೋರ್ಟ್ಸ್ಗಳು ಇವನ್ನ ನೋಡೋದಕ್ಕಿಂತ ಈ ರೀತಿ ಮತ್ತು IPL, PKL ಇವನ್ನೆಲ್ಲ ರೆಗ್ಯುಲರಾಗಿ ನೋಡೋವಂಥದ್ದು ಸ್ವಲ್ಪ ಅವಾಯ್ಡ್ ಮಾಡೋಂಥದ್ದು ಒಳ್ಳೆಯದು ಅಂತಲೇ ನಾನು ಹೇಳ್ತೀನಿ ಸರ್. ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಅಡಿಕ್ಷನ್ ಆದಷ್ಟು ಓದೋದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ. ಇದು ಒಂದು ಥಿಂಗು ಸರ್. ಮತ್ತು ಸಂಬಂಧಿಕರುಗಳನ್ನು ದೂರ ಇಡಬೇಕಾ ಅಂತ ಕೇಳಿದ್ರೆ, ನಾನು ಸರ್ ಯಾವ ಸಂಬಂಧಿಕರು ನಿಮಗೆ ಸಹಾಯ ಮಾಡೋಂಥವ್ರು ಇರ್ತಾರೆ, ಮಾರಲ್ ಸಪೋರ್ಟ್ ಕೊಡ್ತಾರೆ ಅಂಥವ್ರಿದ್ರೆ ಒಳ್ಳೆಯದು. ಈಗ ನಮ್ಮ ದೊಡ್ಡಮ್ಮ ಇದ್ದಾರೆ ಪದ್ಮ ಅಂತ, ಮತ್ತು ನಮ್ಮ ಅಮ್ಮ, ನಮ್ಮ ಫ್ಯಾಮಿಲಿ ಬಿಟ್ಟರೆ ನಮ್ಮ ದೊಡ್ಡಮ್ಮ ಆಗ್ಬೋದು, ಅವ್ರು ತುಂಬ ಸಹಾಯ ಮಾಡ್ತಾರೆ ಮತ್ತು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಮಾರಲ್ ಸಪೋರ್ಟ್ ಕೊಡ್ತಾ ಬರ್ತಾರೆ. ಅಂಥ ಫ್ಯಾಮಿಲಿಗಳು ಇದ್ದಷ್ಟು ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನಮ್ಮ ಚಿಕ್ಕಪ್ಪರು ಅಷ್ಟೇ, ನಮ್ಮ ಕುಮಾರಪ್ಪ ಅಂತಿದ್ದಾರೆ, ಗೀತಾ ಅಂತಿದ್ದಾರೆ, ಮತ್ತು ನಮ್ಮ ಊರಲ್ಲಿರುವಂಥವ್ರು ಎಲ್ಲರೂ ಕೂಡ ನನಗೆ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡ್ತಾ ಬರ್ತಾರೆ, ಮಾರಲ್ ಸಪೋರ್ಟ್ ಕೊಡ್ತಾ ಬರ್ತಾರೆ. ಅಂಥವ್ರು ಇದ್ದರೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಸರ್. ಯಾರು ಟಾಕ್ಸಿಕ್ ಅಂತ ಇರ್ತಾರೆ, ಟಾಕ್ಸಿಕ್ ಅನ್ನೋದಕ್ಕಿಂತ ಒಂದು ರೀತಿ ಯಾರು ನೆಗೆಟಿವ್ ಇದನ್ನು ವೈಬ್ ಕೊಡ್ತಾ ಇರ್ತಾರೆ ಅವ್ರನ್ನ ಸಾಧ್ಯ ಆದಷ್ಟು ದೂರ ಇಡೋದೇ ಒಳ್ಳೆಯದಾಗುತ್ತೆ. ಮತ್ತು ಫ್ರೆಂಡ್ಸಲ್ಲೂ ಅಷ್ಟೇ ಸರ್. ಫ್ರೆಂಡ್ಸು ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಈ ಫೀಲ್ಡಲ್ಲಿ ಫ್ರೆಂಡ್ಸ್ಗಳಂತೂ ತುಂಬ ಇಂಪಾರ್ಟೆಂಟು. ಹೈಲಿ ಇಂಟೆಲೆಕ್ಚುವಲ್ ಫ್ರೆಂಡ್ಸ್ಗಳು ಸಿಗ್ತಾರೆ, ಹೈಲಿ ಪೊಳ್ಳಿರೋ ಫ್ರೆಂಡ್ಸ್ಗಳು ಸಿಗ್ತಾರೆ. ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಹ್ಯಾಪನ್ಡ್ ಈಸ್ ಫ್ರಮ್ ದ ಫಸ್ಟ್ ಅಟೆಂಪ್ಟು ಎಲ್ಲ ಇಂಟೆಲೆಕ್ಚುವಲ್ಸ್ಗಳೇ ಸಿಕ್ಕಿದ್ದು. ಫಾರ್ ಎಕ್ಸಾಂಪಲ್ ನನ್ನ ಇದು ಹೈದರಾಬಾದಲ್ಲಿದ್ದಾಗ ನನ್ನ ರೂಮ್ಮೇಟು ಸಂದೀಪ್ ಅಂತ ಇದ್ದರು. ಅವ್ರು ಆಲ್ರೆಡಿ 2 ಮೇನ್ಸನ್ನು ಕೊಟ್ಟಿದ್ದರು. ನಾಗಬಾಬು ನನಗಿಂತ 10 ವರ್ಷ ದೊಡ್ಡವರು, 4 ಮೇನ್ಸ್ ಬರ್ತಿದ್ರು. ಅಂಥವ್ರು ಸಿಕ್ಕಿದ್ರು. ಇನ್ನು ಬೆಂಗಳೂರಿಗೆ ಬಂದಾಗ ನನ್ನ ಫ್ರೆಂಡ್ಸ್ಗಳು ಇವರು ಯಾರು ಭಾನು ಸರ್ ಅಂತವರು, ಭರತ್, ಕೃಷ್ಣ ದೊನವಡೆ, ಈಸ್ ಅ ಡಾಕ್ಟರ್, ಫ್ಯಾಂಟಾಸ್ಟಿಕ್ ಪರ್ಸನ್ ಸರ್ ಅವರು. ಅಂಥವ್ರ ಜೊತೆ ನಾವು ಡಿಸ್ಕಸ್ ಮಾಡ್ತಾ ಹೋದಷ್ಟು ನಮ್ಮ ಪರ್ಸ್ನಾಲಿಟಿ ಡೆವಲಪ್ ಆಗ್ತಾ ಬಂತು. ಮತ್ತು ಕೆಲಸಕ್ಕೆ ಜಾಯ್ನ್ ಆದಾಗ ಶಿವಕುಮಾರ್ ಸರ್ ಅಂತವ್ರು ಒಡನಾಟ ಸಿಕ್ತು. ಮೋರ್ ದೆನ್ ಸರ್ ಸ್ಟೂಡೆಂಟ್ ಅನ್ನೋದಕ್ಕಿಂತ ಒಬ್ಬ ಫ್ರೆಂಡಾಗಿ ಟ್ರೀಟ್ ಮಾಡಿದ್ರು. ಫ್ಯಾಂಟಾಸ್ಟಿಕ್ ಪರ್ಸ್ನಾಲಿಟಿ. ನೀವು ಅವ್ರನ್ನ ಮೀಟ್ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು. ಅದ್ಭುತವಾದ ವ್ಯಕ್ತಿ. ಅವರಲ್ಲಿರುವಂತಹ ಆ ಮಾರಲ್ ಕನ್ವಿಕ್ಷನ್ಸ್ಗಳು, ಆ ಇಂಟೆಲೆಕ್ಚುವಲ್ ಕೆಪಾಸಿಟಿ ನಮಗೆ ಏನೋ ಒಂದು ಇನ್ಸೈಟ್ಸನ್ನು ಕೊಡ್ತಾ ಬಂತು. ಅಂಥ ಫ್ರೆಂಡ್ಸ್ಗಳು ಸಿಕ್ಕರೆ ಒಳ್ಳೆಯದು ಅಂತ ಹೇಳ್ತೀನಿ ಸರ್. ಆ್ಯಂಡ್ ಫಸ್ಟ್ ಕ್ವಶನ್ನು UPSC ಕಬ್ಬಿಣದ ಕಡಲೆನಾ ಅಂತ ಕೇಳಿದ್ರೆ ಸರ್, ಯಾರು ಬೇಕಾದರೂ UPSC ಮಾಡ್ಬೋದು ಸರ್. ನಾನು ಹುಡುಗರಿಗೆ ಅದನ್ನೇ ಹೇಳ್ತೀನಿ. ನಾನು ಎಲ್ಲಿ ಕನ್ನಡ ಮೀಡಿಯಮಲ್ಲಿ ಇದ್ದಂಥವನು, ಸಗಣಿ ಬಾಚ್ಕೊಂಡಿದ್ದಂಥವನು, ಹೂ ಮಾರ್ಕೊಂಡಿದ್ದಂಥವನು ಅಂಥವ್ನು ಬಂದ್ಬಿಟ್ಟು ನಾನು ಕಷ್ಟಪಟ್ಟು ಮಾಡಿದ್ದೀನಿ. ಫಸ್ಟ್ ಅಟೆಂಪ್ಟಲ್ಲೇ ಆಗ್ತಿತ್ತು, ಒಂದು ಗೈಡೆನ್ಸ್ ಆಗಲಿಲ್ಲ ಅಷ್ಟೇ. ಗೈಡೆನ್ಸ್ ಸಿಕ್ಬಿಟ್ಟಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಆ ಪರಿಶ್ರಮ ಇರಬೇಕಷ್ಟೇ ಸರ್. ರಾದರ್ ದನ್ ನೀವು ಕನ್ನಡ ಮೀಡಿಯಮ್ ಇರಿ, ಬಡತನದ ಕುಟುಂಬ ಇರಿ, ಯಾವುದೇ ಕಮ್ಯುನಿಟಿಗೆ ಬಿಲಾಂಗ್ ಆಗಿರಿ, ಯಾರು ಬೇಕಾದರೂ ಇದು UPSCನ ಕ್ಲಿಯರ್ ಮಾಡ್ಬೋದು. ಬಟ್ ಏನಿರಬೇಕು ಅಂದರೆ ಆ ಕನ್ವಿಕ್ಷನ್ ಇರಬೇಕು. ನಾನು ಮಾಡಲೇಬೇಕು ಅನ್ನುವಂತಹ ಆ ಕನ್ಸಿಸ್ಟೆಂಟ್ ಎಫರ್ಟು, ಪರ್ಸಿಸ್ಟೆಂಟ್ ಎಫರ್ಟ್ಗಳಿರಬೇಕು. ಇಲ್ಲ ಅಂದರೆ ಸಾಧ್ಯ ಇಲ್ಲ. ಇದನ್ನು ಸುಮ್ಮನೆ ಯಾರ್ದೋ ಒಂದು ಆಸೆಗೋಸ್ಕರನೋ, ಯಾರ್ದೋ ಒಂದು ಸಣ್ಣ ಇದಕ್ಕೋಸ್ಕರ ಬಂದರೆ ಸಾಧ್ಯ ಇಲ್ಲ. ಆ ಛಲ ಇನ್ಸೈಡ್ ಇರಬೇಕು. ನಮಗೆ ಡಿಮೋಟಿವೇಷನ್ಗಳು ಕಾಮನ್ ಆಗಿರುತ್ತೆ. ಆ ಛಲ ತಮ್ಮಲ್ಲಿ ಬರ್ತಾ ಹೋದ್ರೆ, ಇಂಟರ್ನಲ್ ಮೋಟಿವೇಶನ್ ಇದ್ದರೆ ಮಾತ್ರ ಸಾಧ್ಯ ಸರ್. ಓಕೆ, ನಾನು ಕನ್ನಡ ಮೀಡಿಯಂ ಬಗ್ಗೆ ಕೇಳಬೇಕು ಅಂದ್ಕೊಂಡೆ, ಬಟ್ ನೀವೇ ಈಗ ಹೇಳಿದ್ರಿ. ನನ್ನ ಮುಂದಿನ ಪ್ರಶ್ನೆ ಅಂದರೆ, ಇಂಟರ್ವ್ಯೂಸ್ ಬಗ್ಗೆ ಬಹಳ ಕುತೂಹಲ ಇರುತ್ತೆ. ನಾನು ಆಗಾಗ ಮಾಕ್ ಇಂಟರ್ವ್ಯೂಸ್ಗಳೆಲ್ಲ ನೋಡ್ತಾ ಇರ್ತೀನಿ ಕುತೂಹಲ ಕಾರಣಕ್ಕಾಗಿ. ಅದೇ ರೀತಿಯಾಗಿರುತ್ತೆ, ಹೇಗಿರುತ್ತೆ ನೀವು ಹೇಳ್ಬಹುದು ಅಂತಂದರೆ ಅದನ್ನು ಹೇಳಿ. ಹೇಗಿರುತ್ತೆ ಇಂಟರ್ವ್ಯೂಸ್? ಅಂದರೆ ಮಾಕ್ ಇಂಟರ್ವ್ಯೂಸು ನಮ್ಮನ್ನು ಪ್ರಿಪೇರ್ ಮಾಡ್ತಾ ಹೋಗುತ್ತೆ ಸರ್. ಆಲ್ಮೋಸ್ಟ್ ಆ ರೀತಿಯೇ ಇರುತ್ತೆ. ಬಟ್ ಮಾಕ್ ಇಂಟರ್ವ್ಯೂಸ್ಗಳೇ ಟಫ್ ಅನಿಸುತ್ತೆ ನಮಗೆ. ರಿಯಲ್ ಇಂಟರ್ವ್ಯೂ ಈಸಿ ಅನಿಸುತ್ತೆ. ರಿಯಲ್ ಇಂಟರ್ವ್ಯೂ ತುಂಬ ನಾರ್ಮಲ್ ಆಗಿರುತ್ತೆ ಸರ್. ಯಾವುದೇ ರೀತಿ ಭಯ ಬೀಳಿಸೋಂಥದ್ದು, ಹೆದರ್ಸೋಂಥದ್ದು. ಮತ್ತು ಈಗ ಮಾಕ್ ಇಂಟರ್ವ್ಯೂಗಳಲ್ಲಿ ನೀವು ನೋಡ್ತಾ ಬನ್ನಿ, ಪ್ರತಿಯೊಂದು ಪಾಯಿಂಟ್ಗಳನ್ನು ಇದನ್ನು ಮಾಡಿಕೊಂಡು ಈ ಡ್ರೆಸ್ಸು, ಈ ಬಟ್ಟೆ, ಆ ಲೆವೆಲ್ಗೆಲ್ಲ ಏನಿರಲ್ಲ ಸರ್. ಸೊ ದೇ ಆರ್ ವೆರಿ ಫ್ರೆಂಡ್ಲಿ ಇರ್ತಾರೆ. ಅವ್ರಿಗೂ ಗೊತ್ತು, ಯಾಕಂದರೆ ಮೇನ್ಸ್ ಪಾಸ್ ಮಾಡಿ ಬರೋಂಥದ್ದು ಹುಡುಗ ಇದು ಸುಲಭದ ಕೆಲಸ ಅಲ್ಲ, ಹುಡುಗ ಆಗಲಿ ಹುಡುಗಿ ಆಗಲಿ. ಸೊ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಇಂಟೆಲೆಕ್ಚುವಲ್ ಅಂತ ಗೊತ್ತಿರುತ್ತೆ ಅವ್ರಿಗೆ. ಅವರು ದೇರ್ ಆರ್ ಸಮ್ ಕ್ವಾಲಿಟೀಸ್ ಸರ್. ಆಫೀಸರ್ ಲೈಕ್ ಕ್ವಾಲಿಟಿ ಅಂತ ಇರುತ್ತೆ. ಡಿಸಿಪ್ಲಿನ್ ಇದನ್ನು, ಹಾನೆಸ್ಟ್ ಇದನ್ನು, ಪೇಟ್ರಿಯಾಟಿಸಮ್ ಇದೆಯಾ, ಇಂಟೆಗ್ರಿಟಿ ಇದೆಯಾ, ಎಥಿಕಲ್ ಕನ್ವಿಕ್ಷನ್ ಇದೆಯಾ, ಮಾರಲ್ ಕನ್ವಿಕ್ಷನ್ ಇದೆಯಾ, ಇವನ್ನ ಚೆಕ್ ಮಾಡ್ತಾ ಹೋಗ್ತಾರೆ ರದರ್ ದನ್ ನಾಲೆಡ್ಜ್. ಸೊ ಇದ್ರ ಮೇಲೆ ಹೋಗ್ತಾ ಹೋಗುತ್ತೆ ಸರ್ ಇಂಟರ್ವ್ಯೂ. ಆ್ಯಂಡ್ ರಿಯಲ್ ಇಂಟರ್ವ್ಯೂ ಕಂಪೇರ್ ಮಾಡ್ತಾ ಹೋದರೆ, ಮಾಕ್ ಇಂಟರ್ವ್ಯೂ ಕಂಪೇರ್ ಮಾಡಿದ್ರೆ ರಿಯಲ್ ಇಂಟರ್ವ್ಯೂ ತುಂಬ ಚೆನ್ನಾಗೇ ಇರುತ್ತೆ. ತುಂಬ ಕಂಫರ್ಟಿಂಗ್ ಇರುತ್ತೆ. ಸೊ ತುಂಬ ಸಹಾಯನೂ ಮಾಡಿಕೊಡ್ತಾ ಬರ್ತಾರೆ. ಎಲ್ಲಿ ನಮ್ಮ ಪ್ರಾಬ್ಲಮ್ ಆದರೆ ಅವರೇ ಹೇಳ್ಕೊಡ್ತಾ ಬರ್ತಾರೆ. ಆ್ಯಂಡ್ ವೆರಿ ಹೈಲಿ ಎಫಿಷಿಯೆಂಟ್ ಬೋರ್ಡ್ಗಳು ಸರ್. ಸಂಜಯ್ ವರ್ಮಾ ಸರ್ ಅಂತ ನನಗೆ ಈ ಸಲ ಬೋರ್ಡ್ ಸಿಕ್ಕಿದ್ದು. ಲಾಸ್ಟ್ ಟೈಮ್ BB ಸ್ವೈನ್ ಸರ್ ಬೋರ್ಡು, ಅದಕ್ಕೂ ಮುಂಚೆ ಚೇರ್ಮನ್ ಅವ್ರ ಬೋರ್ಡ್ ಸಿಕ್ಕಿತ್ತು ನಮಗೆ, ಡಾಕ್ಟರ್ ಮನೋಜ್ ಸೋನಿ ಅವ್ರದ್ದು. ದೇ ಆರ್ ಆಲ್ ವೆರಿ ಕಂಫರ್ಟಿಂಗ್. ಸೊ ಆ ರೀತಿಯೇ ಇರುತ್ತೆ ಸರ್. ಮಾಕ್ ಇಂಟರ್ವ್ಯೂ ಭಯ ಬೀಳಿಸೋಷ್ಟು ಲೆವೆಲ್ಗೆಲ್ಲ ಇರಲ್ಲ. ಬಟ್ ಮಾಕ್ ಇಂಟರ್ವ್ಯೂ ಬೇಕು ಸರ್. ಏನಕ್ಕೆ ಒಂದು ಪ್ರಾಕ್ಟೀಸ್ಗೋಸ್ಕರ ಮಾಕ್ ಇಂಟರ್ವ್ಯೂ ಸ್ಟ್ರಿಕ್ಟ್ ಇರುತ್ತೆ.
ರಿಯಲ್ ಇಂಟರ್ವ್ಯೂಗಳು ಸ್ವಲ್ಪ ಕಂಫರ್ಟಿಂಗ್ ಇರುತ್ತೆ. ಅಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡ್ತಾ ಇರ್ತೀವಿ, ಒಂದಷ್ಟು ಪೋಸ್ಟ್ಗಳೆಲ್ಲ ನೀವು ಗಮನಿಸಿರ್ಬೋದು. ನೋಡಿ ಇದು IAS ಅಂದರೆ IAS ಸಂದರ್ಶನದಲ್ಲಿ ಕೇಳಿದ ಪ್ರಶ್ನೆ ಅಂತ ಏನೋ ಒಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ನೋಡಿ ಇದು IPS ಸಂದರ್ಶನದಲ್ಲಿ ಕೇಳಿದಂಥ ಪ್ರಶ್ನೆ ಅಂತ ಹೇಳಿ ನೀವು ಹೇಳ್ಬೋದು ಅಂತಂದರೆ ನೀವು ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಕೇಳಿದ್ರು ಆ ಸಂದರ್ಶನದಲ್ಲಿ, ಎಷ್ಟು ಜನ ಇರ್ತಾರೆ ಹೇಗೆ ಅಂತ? 5 ಜನ ಇರ್ತಾರೆ ಸರ್. ಒಬ್ಬರು ಚೇರ್ಮನ್ ಅಂತ ಇರ್ತಾರೆ, 4 ಜನ ಹೈಲಿ ಡಿಗ್ನಿಟರಿಗಳಿರ್ತಾರೆ. ಸೊ ಅವರು ಈ ರೀತಿ ಏನು ಮಾಡ್ತಾ ಬರ್ತಾರೆ, ಕ್ವಶನ್ಸ್ಗಳನ್ನು ಫಸ್ಟ್ ಚೇರ್ಮನಿಂದ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಮಿಕ್ಕಿದ 4 ಜನನು ಕ್ವಶನ್ ಕೇಳ್ತಾರೆ. ಕೊನೆಯಲ್ಲಿ ಚೇರ್ಮನ್ ಅವರು ಕ್ವಶನ್ ಕೇಳಿ ಎಂಡ್ ಮಾಡ್ತಾರೆ. ಆ ಚೇರ್ಮನ್ ಅವರಿಂದನೇ ಆರಂಭ ಆಗುವಂಥ ಕ್ವಶನ್ನು. ನನಗೆ ಈ ಸರಿ ಫನ್ನಿಯಾಗಿ ಬಂತು ಸರ್ ಸ್ಟಾರ್ಟಿಂಗ್ ಕ್ವಶನ್ನು. ಏನಕ್ಕೆ ಅಂದರೆ ನಂದು 3 ಹಾಬಿಗಳನ್ನು ಹಾಕಿರ್ತೀವಿ. ಡ್ಯಾಫ್ ಅಂತ ನಾವು ಫಿಲ್ ಮಾಡಬೇಕು. ಆ ಡ್ಯಾಫಲ್ಲಿ ನಮ್ಮ ಹಾಬಿಗಳು, ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡು ಎಲ್ಲವನ್ನು ನಾವು ಇನ್ಕ್ಲೂಡ್ ಮಾಡಿರ್ತೀವಿ. ನಂದು ಫಸ್ಟ್ ಹಾಬಿ ಬಂದು ರೈಟಿಂಗ್ ಪೊಯಮ್ಸ್, ನವೋದಯ ಆ್ಯಂಡ್ ನವ್ಯ ಸ್ಟೈಲ್ ಆಫ್ ಪೊಯಮ್ಸ್ ಅಂತ. ಸೆಕೆಂಡ್, ವಾಚಿಂಗ್ ಅನ್ಕನ್ವೆನ್ಷನಲ್ ಕಮರ್ಷಿಯಲ್ ಕನ್ನಡ ಮೂವೀಸು. ಆ್ಯಂಡ್ ಥರ್ಡ್ ಒನ್ ಈಸ್ ರೀಡಿಂಗ್ ನಾವೆಲ್ಸ್ ಬೈ SL ಭೈರಪ್ಪ ಆ್ಯಂಡ್ ಶಿವರಾಮ್ ಕಾರಂತ. ಅವರು ಬರೀ ಕನ್ನಡ ಅನ್ನೋದು ನೋಡಿಬಿಟ್ಟು ನೀನು ಯಾವ ಲ್ಯಾಂಗ್ವೇಜಲ್ಲಿ ಡ್ರೀಮ್ ಮಾಡ್ತೀಯ ಅಂತ ಫಸ್ಟ್ ಕ್ವಶನ್ ಕೇಳಿದ್ರು. ನನಗದು ಹೋಗಿದ ತಕ್ಷಣ ಒಂದು ರೀತಿ ಬೌನ್ಸರ್ ಶಾಕ್ ಕ್ವಶನ್ ಅನಿಸ್ತು. ಸರ್ ಕನ್ನಡ ಸರ್ ಅಂದರು. ಬರೀ ಕನ್ನಡದಲ್ಲೇ ಮಾಡ್ತೀಯಾ ಅಂದರು. ಇಲ್ಲ ಸರ್ ಕನ್ನಡ ಇಂಗ್ಲೀಷ್ ಈ ರೀತಿ ಬರ್ತಾ ಇರುತ್ತೆ ಸರ್, ಮೂವಿ ಯಾವ್ದು ನೋಡ್ತೀವಿ ಅದ್ರ ಮೇಲೆ ಅಂತ. ಅದಾದಮೇಲೆ ನಿನ್ನ ಡ್ರೀಮ್ ಯಾವ ಕಲರ್ ಬರುತ್ತೆ ಅಂತ. ಸೊ ಈ ರೀತಿ ಕೇಳ್ತಾ ಬಂದರು. ಅದಾದಮೇಲೆ ಹಾಗೇ ಹೋಯಿತು ಸರ್. ಅದಾದಮೇಲೆ ನೆಕ್ಸ್ಟು ನಮ್ಮ ಕನ್ನಡ ಸಾಹಿತ್ಯದ ಬಗ್ಗೆ ಕ್ವಶನ್ ಕೇಳಿದ್ರು. ನಿಮ್ಮ ಕನ್ನಡ ಸಾಹಿತ್ಯ ನೋಡ್ತಾ ಬಂದರೆ ಹೈಲಿ ರೊಮ್ಯಾಂಟಿಸೈಸ್ಡ್ ಅನಿಸುತ್ತೆ, ನಾಸ್ಟಾಲಜಿಕ್ ಅನಿಸುತ್ತೆ, ಸೋಷಿಯಲ್ ಇಶ್ಯೂ ಬಗ್ಗೆ ಯಾರಾದರೂ ಮಾತಾಡೋರು ಇದ್ದಾರಾ ಅಂತ ಕೇಳಿದ್ರು. ಸರ್ ತುಂಬ ಜನ ಇದ್ದಾರೆ, ಈಗ ರೆಬಲ್ ಬಂಡಾಯ ಸಾಹಿತ್ಯ ಅಂತ ಒಂದು ಪೀರಿಯಡೇ ಇದೆ, ಸೊ ಅವರೆಲ್ಲ ಈ ರೀತಿ ಮಾತಾಡ್ತಾರೆ ಅಂತ ಎಲ್ಲ ಹೇಳಿದ್ದೆ ಸರ್. ನಾನು ಹೇಳಿದೆ. ಅದಕ್ಕೆ ಅವರು ಯಾರಿದ್ದಾರೆ ರೈಟರ್ ಅಂತ ಕೇಳಿದ್ರು. ನಾನು ದೇವನೂರು ಮಹಾದೇವ ಇದ್ದಾರೆ ಸರ್, ತುಂಬ ಹೈಲಿ ವೆರಿ ಎಫಿಷಿಯೆಂಟ್ ರೈಟರ್ ಅಂತ. ಅವ್ರು ಕೇಳಿದ್ರು ಏನತ್ರ ಬಗ್ಗೆ ಬರೀತಾರೆ ಅಂತ. ಸರ್ ನಾನು ಸಬಾಲ್ಟ್ರನ್ ಹಿಸ್ಟ್ರಿ, ಸಬಾಲ್ಟ್ರನ್ ಕ್ಲಾಸು, ದಟ್ಟು ಪರ್ಟಿಕ್ಯುಲರ್ಲಿ ಪುವರ್ ಕ್ಲಾಸು, ವಲ್ನರಬಲ್ ಕ್ಲಾಸು, ಸೋಷಿಯಲ್ ಇಶ್ಯೂ ಬಗ್ಗೆ ಬರೀತಾರೆ. ಅದಾದಮೇಲೆ ದೇರ್ ಇಸ್ ಭಾನು ಮುಷ್ತಕ್ ಅಂತ ಇದ್ದಾರೆ ಅಂತ ಕೇಳಿದೆ. ಭಾನು ಮುಷ್ತಕ್ ಅವ್ರ ಕಾಂಟ್ರವರ್ಸಿ ಏನು ಅಂತ ಕೇಳಿದ್ರು. ನಾನು ಹೇಳಿದೆ ದಸರಾ ಕಾಂಟ್ರವರ್ಸಿ ಇತ್ತು, ಅದಾದಮೇಲೆ ಅದೆಲ್ಲ ಸರಿ ಆಯಿತು ಅಂತ. ನೆಕ್ಸ್ಟ್ ಅದಾದಮೇಲೆ ದೇವದಾಸಿ ಪದ್ಧತಿ ಬಗ್ಗೆ ಕೇಳಿದ್ರು, ವಿಜಯನಗರದ ಬಗ್ಗೆ ಕೇಳಿದ್ರು. ಅದಾದಮೇಲೆ ನೆಕ್ಸ್ಟು ನಮಗೆ ಬೆಂಗಳೂರು ಇಶ್ಯೂಗಳ ಬಗ್ಗೆ ಕೇಳಿದ್ರು, ಟಿಪ್ಪು ಸುಲ್ತಾನ್ ಬಗ್ಗೆ ಕೇಳಿದ್ರು, ಬೆಂಗಳೂರು 5 ಸಮಸ್ಯೆಗಳೇನು, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳಿದ್ರು, ಕರ್ನಾಟಕದ ಓಲ್ಡೆಸ್ಟ್ ಡ್ಯಾಮ್ ಯಾವುದು ಅಂತ ಕೇಳಿದ್ರು, ಚೈನಾ ಇಶ್ಯೂ ಕೇಳಿದ್ರು, ಇಂಡಿಯಾ ಆಫ್ರಿಕಾ ಇಶ್ಯೂ ಕೇಳಿದ್ರು. ಈ ರೀತಿ ಹಲವಾರು ಕ್ವಶನ್ಗಳು ಬಂತು ಸರ್. ಅಂತಕ್ಕೆಲ್ಲ ತಿಳ್ಕೊಂಡಿರ್ಬೇಕು. ಹಾಂ ಸರ್. ಅಂದರೆ ಅಲ್ಲಿ ಏನು ಮಾಡ್ತಾ ಬರ್ತಾರೆ ಅಂದರೆ, ಜನರಲಾಗಿ ನಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಅಂತೂ ಇದ್ದೇ ಇರುತ್ತೆ ಸರ್. ಬಟ್ ನಮ್ಮ ಪರ್ಸ್ನಾಲಿಟಿ ಅಂತ ನಾವೇನು ಹಾಕಿರ್ತೀವಿ, ಆ ಪರ್ಸ್ನಾಲಿಟಿ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಮತ್ತು ನಮ್ಮ ಸ್ಟೇಟು, ನಮ್ಮ ಡಿಸ್ಟಿಕ್ಕು, ನಮ್ಮ ದೇಶ, ಇಂಟರ್ನ್ಯಾಷನಲ್ ರಿಲೇಷನ್ ಎಲ್ಲ ಅವೇರ್ನೆಸ್ ಇರಬೇಕು ಸರ್. ಅಂದರೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್, ಬೇರ್ ಮಿನಿಮಮ್ ನಾಲೆಡ್ಜ್ ಆದರೂ ಇರಲೇಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಪೊಲಿಟಿಕ್ಸು ಏನಕ್ಕೆ ಅನ್ಸ್ಟೇಬಲ್ ಅಂತ ಒಂದು ಕ್ವಶನ್ ಕೇಳಿದ್ರು ನನಗೆ. ಸೊ ಅದು ಕಾಂಟ್ರವರ್ಷಿಯಲ್ ಕ್ವಶನ್ ಕೂಡ ಹೌದು. ಏನಕ್ಕೆ ಅನ್ಸ್ಟೇಬಲ್ ಅಂತ ನಾನು ಅದನ್ನು ಹೇಳಬೇಕಾದ್ರೆ, ಇಲ್ಲ ಸರ್ ಈ ರೀತಿ ಆಗ್ಬೋದು, ಆ ರೀತಿ ಆಗ್ಬೋದು ಅಂತ ಹೇಳೋ ಬದಲು ನಾನು ಹೇಳಿದೆ, ಸರ್ ದೇರ್ ಆರ್ 3 ಪಾರ್ಟೀಸ್ ಇನ್ ಕರ್ನಾಟಕ. One is BJP, which dominates northern part of Karnataka, and another one is Congress, which dominates southern part of Karnataka. There is JDS, which gets around 25 to 30 seats every year. So which makes a conflict. So ಒಂದು ಕ್ಲಿಯರ್ ಮೆಜಾರಿಟಿ ಬರಲಿಕ್ಕೆ ಆಗ್ತಿಲ್ಲ. ಸೊ ನೌ ದ ಪ್ರಾಬ್ಲಮ್ ಇಸ್ ಟೆಂಪರಲಿ ಸಾಲ್ವ್ಡ್ ಆಸ್ JDS ಆ್ಯಂಡ್ BJP ಆರ್ ಮರ್ಜ್ಡ್. ಸೊ ದ ಪ್ರಾಬ್ಲಮ್ ಇಸ್ ಟೆಂಪರಲಿ ಸಾಲ್ವ್ಡ್ ಅಂತ ಹೇಳಿದೆ. ಸೊ ದೇ ವರ್ ಸ್ಯಾಟಿಸ್ಫೈಡ್. ಅಂದರೆ ಕಾಂಟ್ರವರ್ಸಿ ಬರೋ ಕ್ವಶನ್ಸ್ಗಳನ್ನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟಿಪ್ಪು ಸುಲ್ತಾನ್ ಬಗ್ಗೆನೂ ದೇ ಆಸ್ಕ್ಡ್ ಅ ಕ್ವಶನ್, ಟೆಲ್ ಮಿ ಸಮಥಿಂಗ್ ಅಬೌಟ್ ಟಿಪ್ಪು ಸುಲ್ತಾನ್. ಐ ಟೋಲ್ಡ್ ಬೋತ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಏನೇನು ಕಾಂಟ್ರವರ್ಸಿಗಳಿದೆ ಅದನ್ನು ಹೇಳಿದೆ, ಏನೇನು ಪಾಸಿಟಿವ್ ಇದೆ ಅದನ್ನು ಹೇಳಿದೆ. ಅಬೌಟ್ ದೇವದಾಸಿ ಆಲ್ಸೋ ದೇ ಆಸ್ಕ್ಡ್ ದ ಸೇಮ್ ಕ್ವಶನ್, ದೇವದಾಸಿ ಸಿಸ್ಟಮ್ ಗುಡ್ ಅನ್ಸುತ್ತಾ ಬ್ಯಾಡ್ ಅನ್ಸುತ್ತಾ ಅಂತ. ಐ ಸೆಡ್ ಸರ್ ಬ್ಯಾಡ್. ಏನಕ್ಕೆ? ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ, ಸೋಷಿಯಲ್ ಇಶ್ಯೂ, ವುಮೆನ್ಗೆ ಡೆರೋಗೇಟ್ರಿ ಆಗಿದೆ. ಸೊ ಇಂಥ ಇಶ್ಯೂನ ನಾವು ಪ್ರಮೋಟ್ ಮಾಡೋಂಥದ್ದು ಇಟ್ಸ್ ಹೈಲಿ ಇನ್ಫೀರಿಯರ್ ಕ್ವಾಲಿಟಿಯನ್ನು ತೋರಿಸುತ್ತೆ. ಸೊ ಇಟ್ಸ್ ನಾಟ್ ಗುಡ್ ಅಂತ. ಸೊ ಈ ರೀತಿಯೂ ಇರುತ್ತೆ ಸರ್. ಸೊ ಎವ್ರಿ ಇದು ಹಂಪಿ ಬಗ್ಗೆ ಕೇಳಿದ್ರು, ಯಾವ ರಿಲಿಜಿಯನ್ ಅಸೋಸಿಯೇಟ್, ದೇರ್ ಆರ್ ಮಲ್ಟಿಪಲ್ ಇಶ್ಯೂಸ್. ಅವನು ಮತ್ತೆ ಗೊತ್ತಿಲ್ಲ ಅಂದರೆ ವಿ ಕ್ಯಾನ್ ಸೇ ಈಸಿಲಿ. ನನಗೆ ಕರ್ನಾಟಕದ ಓಲ್ಡೆಸ್ಟ್ ಡ್ಯಾಮ್ ಅಂತ ನಾನು ಸ್ಟಡಿ ಮಾಡಿರಲಿಲ್ಲ, ಆ ಕ್ಷಣಕ್ಕೆ ಗೊತ್ತಿರಲಿಲ್ಲ ನನಗೆ. ಸೊ ಇದು ಬೇಸಿಕ್ ನಾಲೆಡ್ಜೆ, ಬಟ್ ಆ ಕ್ಷಣಕ್ಕೆ ಗೊತ್ತಾಗಲಿಲ್ಲ. ಇಲ್ಲ ಸರ್ ಗೊತ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದೆ. ಆಮೇಲೆ ಅದಾದಮೇಲೆ ಆಫ್ರಿಕಾ ರಿಲೇಷನ್ ಬಗ್ಗೆ ಕೇಳಿದಾಗ ನಾನು ಗಾಂಧೀಜಿಯವ್ರ ಬಗ್ಗೆ ಹೇಳ್ತಿದ್ದೆ. ಅವ್ರು ಹೇಳಿದ್ರು ಗಾಂಧೀಜಿಯವ್ರಿಗೆ ಇತ್ತೀಚೆಗೆ ರೆಸಿಸ್ಟೆನ್ಸ್ ಬರ್ತಿದೆ ಗೊತ್ತಾ ನಿಮಗೆ ಅಂತ. ಇಲ್ಲ ಸರ್ ಅಷ್ಟು ಐಡಿಯಾ ಇಲ್ಲ ಅಂತ ಹೇಳಿದೆ. ದೇ ಆರ್ ಹ್ಯಾಪಿ, ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಸರ್. ನಾಲೆಡ್ಜ್ ಜಡ್ಜ್ಮೆಂಟ್ ಅಂತೂ ಇಲ್ಲ ಅಲ್ಲಿ. ಪರ್ಸ್ನಾಲಿಟಿ, ವೆದರ್ ಹಿ ಈಸ್ ಅ ಸೂಟಬಲ್ ಫಾರ್ ಆಫೀಸರ್ ಆರ್ ನಾಟ್, ಅದನ್ನು ಮತ್ತೆ ಹಾನೆಸ್ಟಾಗಿ ಹೇಳಬೇಕು. ಇದು ನಿನಗೆ ಗೊತ್ತು ಅಂದರೆ ಗೊತ್ತು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಷ್ಟೇ. ಬ್ಲೈಂಡ್ ಗೆಸ್ ಮಾಡೋಂಥದ್ದು ಬೇಡ ಅಂತ ಅವರು. ನಾನು ಈಗ ಕೊನೆಯ ಹಂತಕ್ಕೆ ಬರ್ತೀನಿ ಸರ್. ಇತ್ತೀಚೆಗೆ IAS IPS ಅಥವಾ ಬರುವಂಥ ಬೇರೆ ಬೇರೆ ಪೋಸ್ಟ್ಗಳು, ಅದರ ಬಗ್ಗೆ ನಮಗೆ ರೆಸ್ಪೆಕ್ಟ್ ವಿಪರೀತವಾಗಿರುತ್ತೆ. ಆದರೆ ಇತ್ತೀಚೆಗೆ ಸಾಕಷ್ಟು ಆರೋಪಗಳು ಕೂಡ ಇದೆ. ಅಂದರೆ IAS IPS ಆಫೀಸರ್ಸ್ಗಳು, ಇನ್ನು ಸಿಂಪಲ್ DC, ಯಾವುದೋ ಒಂದು ಜಿಲ್ಲೆಗೆ DC ಅಂತ ಇಟ್ಕೊಳ್ಳಿ, ಜನರ ಕೈಗೆ ಸಿಗಲ್ಲ, ಜನರ ಸಮಸ್ಯೆ ಅವರಿಗೆ ಅರ್ಥ ಆಗಲ್ಲ, ಅಥವಾ ಇನ್ನು ಭ್ರಷ್ಟಾಚಾರದಂಥ ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇರುತ್ತೆ. ನಿಮ್ಮ ಡ್ರೀಮ್ ಹೇಗಿದೆ? ಅಂದರೆ ನೀವು ಬಂದಂಥ ಬ್ಯಾಕ್ಗ್ರೌಂಡ್ ಆ ರೀತಿಯಾಗಿದೆ, ನೀವು ಬಹಳ ಕಷ್ಟಪಟ್ಟು ಬಂದಿದ್ದೀರಿ, ರೈತ ಕುಟುಂಬ, ಕೃಷಿ ಕುಟುಂಬ ಇಂಥದೆಲ್ಲ ಇದೆ. ನಿಮ್ಮ ಕನಸು ಹೇಗಿದೆ? ನೀವು ಒಬ್ಬರು IPS ಆಫೀಸರ್ ಆದ್ರಿ ಅಂದರೆ ನಿಮ್ಮ ಕನಸು ಹೇಗಿದೆ ಅಂತ?
ಸರ್ ನಾನು ಅದನ್ನೇ ನಾನು ಸ್ಟೂಡೆಂಟ್ಸ್ಗಳಿಗೂ ಹೇಳ್ತೀನಿ ಸರ್. ನಾನು ಎಥಿಕ್ಸ್ ಸಬ್ಜೆಕ್ಟು ಟೀಚ್ ಕೂಡ ಮಾಡ್ತೀನಿ, ಎಥಿಕ್ಸ್ ಬುಕ್ ಟ್ರಾನ್ಸ್ಲೇಟು ಮಾಡಿದ್ದೀನಿ. ನಾನು ಹೇಳೋದು ಇಷ್ಟೇ ಸರ್, ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಸಿವಿಲ್ ಸರ್ವೆಂಟ್ ಈಸ್ ನಾಟ್ ಅ ಸಿವಿಲ್ ಮಾಸ್ಟರ್. ಸೊ ಸಿವಿಲ್ ಸರ್ವೆಂಟ್ ನಾಗರಿಕ ಸೇವಕ ಅಂತ ಹೇಳುತ್ತೆ. ನಾನೊಬ್ಬ ಸೇವಕನಾಗಿ ಹೋಗಬೇಕೆ ಹೊರತು ನಾನೊಬ್ಬ ನಾಯಕನಾಗಿ ಹೋಗ್ಲಿಕ್ಕೆ ಆಗಲ್ಲ. ಈಗ ಜನಗಳು ಬಂದಿದ್ದಾರೆ ಅಂದರೆ ಅವ್ರ ಕಷ್ಟವನ್ನು ನಾನು ಕೇಳ್ತಾ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಪ್ರಶಾಂತ್ ನಾಯರ್ ಅಂತ ಒಬ್ಬರು IAS ಆಫೀಸರ್ ಇದ್ದಾರೆ ಕೇರಳದಲ್ಲಿ. ಕಂಪ್ಯಾಷನೇಟ್ ಕೋಳಿಕೋಡ್ ಅಂತ ಒಂದು ಇನಿಷಿಯೇಟಿವ್ ತಂದಿದ್ದಾರೆ, ಕೋಸಿಕೋಡ್ ಅಂತ. ಸೊ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಸಹಾಯ ಮಾಡೋಣ ಅಂತ. ಕೌಸ್ತುಭ ದಿವೇಗಾಂಕರ್ ಅಂತ ಇದ್ದಾರೆ, ಯಾರೋ ಒಬ್ಬ ಡಿಸೇಬಲ್ ಪರ್ಸನ್ ಬಂದ ಅವ್ನು ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರು ನನ್ನ ಮೇಲೆ ಕೂತ್ಕೊಂಡು ಮಾತಾಡಿದ್ರು. ದಿವ್ಯಾ ಅಂತ ಒಬ್ಬರು IAS ಆಫೀಸರ್ ಇದ್ದಾರೆ, ಒಂದು ಟ್ರೈಬಲ್ ರೀಜನಲ್ಲಿ ಗೋಂಡ್ ಲ್ಯಾಂಗ್ವೇಜ್ ಕಲ್ತು ಅವರು ಅಲ್ಲಿ ಸರ್ವಿಸನ್ನು ಮಾಡ್ತಾ ಬಂದರು. ಈ ರೀತಿ ಆಫೀಸರ್ಸ್ಗಳನ್ನು ನೋಡಿದಾಗ ನಾವು ಕೂಡ ಆ ರೀತಿ ಆಗ್ಬೋದಲ್ಲ ಅಂತ ಅನಿಸುತ್ತೆ ಸರ್. ನಾನು ಇಲ್ಲಿ ಒಬ್ಬ ಸಿವಿಲ್ ಸರ್ವೆಂಟ್ ಆಗಿ ಬಂದಾಗ ನನಗೆ ಅನಿಸುವಂಥದ್ದು ಏನಪ್ಪ ಅಂದರೆ, ಎಲ್ರಿಗೂ ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿರುತ್ತೆ ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು. ನಾನೊಬ್ಬ ಸೇವಕನಾಗಿ ಬಂದಿದ್ದೀನಿ, ಆ ಸೇವಕನಾಗೇ ಇರಬೇಕು ಅಂತಲೇ ನನ್ನ ಆಸೆ ಸರ್. ಈ ರೀತಿ ಕೆಲಸ ಮಾಡೋಣ ಅಂತ ನನಗೇನಂತ ಇದು ಬೇಡ. ಈಗ ಫಾರ್ ಎಕ್ಸಾಂಪಲ್ ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು ಅಂತ DVG ಹೇಳ್ದಂಗೆ, ನನಗೆ ಆ ರೀತಿ ರೆಕಗ್ನಿಷನ್ನೂ ಅವಶ್ಯಕತೆಯೂ ಇಲ್ಲ, ಯಾವುದೇ ರೀತಿ ಇದು ಕೂಡ ಅವಶ್ಯಕತೆ ಇಲ್ಲ. ಒಬ್ಬ ಸೇವಕನಾಗಿ ಸೇವೆ ಮಾಡೋವಂಥದ್ದು ಆಗ್ಲಿಂದನೂ ಇದ್ದಂಥದ್ದು, ಈಗಲೂ ಕೂಡ ಆ ರೀತಿಯೇ ನಾನು ಮೆಂಟರ್ಶಿಪ್ಪಲ್ಲಿ ನನ್ನ ಸ್ಟೂಡೆಂಟ್ಸ್ಗಳಿಗೂ ಮಾಡ್ತಾ ಇದ್ದೀನಿ. ನನ್ನ ಸ್ಟೂಡೆಂಟ್ಸ್ಗೂ ಹೇಳೋದು ಇಷ್ಟೇ ಸರ್, ನನ್ನ ಮೆಂಟರು ಟೀಚರ್ ಅಂತ ಹೇಳಿ ನನಗೆ ಹೈಪ್ ಕೊಡೋಂಥದ್ದು ಇದನ್ನು ಮಾಡೋದು ನನಗೆ ಇಷ್ಟ ಆಗಲ್ಲ. ನನಗೆ ನಿಮ್ಮಲ್ಲಿ ಒಂದಾಗಿರಬೇಕು. ನೀವು ಈಗ ಚಂದ್ರಲೇಔಟಿಗೆ ಬಂದು ನೋಡಿದ್ರು ಅಕ್ಕ ಅಕಾಡೆಮಿಲಿ ಯಾವಾಗಲೂ ಇರ್ತೇನೆ, ಒಂದು ಟೀ ಶರ್ಟು ನೈಟ್ ಪ್ಯಾಂಟ್ ಹಾಕ್ಕೊಂಡೆ ನಾನು ಕ್ಲಾಸ್ಗೆ ಹೋಗಿರ್ತೇನೆ. ಸೊ ನನಗೆ ಆ ರೀತಿ ಯಾವುದೇ ರೀತಿ ರೆಕಗ್ನಿಷನ್ ಇಲ್ಲ, ನಾನೊಬ್ಬ ಸೇವಕನಾಗಿ ಇರ್ತೀನಿ ಅನ್ನೋಂಥದ್ದೇ ನನ್ನ ಮೈಂಡ್ ಸೆಟ್. ಇದು IAS ಅಕಾಡೆಮಿಗಳು ಎಷ್ಟು ಮುಖ್ಯ ಆಗುತ್ತೆ? ನಿಮ್ಮದು ಅಕ್ಕ IAS ಅಕಾಡೆಮಿ, ನೀವಲ್ಲಿ ಟೀಚಿಂಗ್ ಕೂಡ ಮಾಡ್ತಾ ಇದ್ರಿ, ಎಷ್ಟು ಮುಖ್ಯ ಆಗುತ್ತೆ, ಹೇಗಿತ್ತು ಅಲ್ಲಿ? ಸರ್ ಅಕ್ಕ IAS ಅಕಾಡೆಮಿ ನೀವು ನೋಡ್ತಾ ಬಂದರೆ ಅದು ಮೋರ್ ದೆನ್ ಎನಿ ನಾಲೆಡ್ಜ್ ಅಂತ ಹೇಳಿದ್ರೆ ನಾಲೆಡ್ಜ್ ಅಂತೂ ಇದೆ ಸರ್. ಹೈಲಿ ಗ್ರೇಟ್ ಫ್ಯಾಕಲ್ಟಿಗಳು. ಈಗ ನಾನು 2-3 ಸಬ್ಜೆಕ್ಟ್ಗಳನ್ನು ಮಾಡ್ತಾ ಹೋಗ್ತೀನಿ, ನಂದು 3 ಇಂಟರ್ವ್ಯೂ ಆಗಿದೆ. ಮತ್ತು ಅದಾದಮೇಲೆ ಶಿವರಾಜ್ ಪಲ್ಲಡ್ ಸರ್ ಅಂತ ಇದ್ದಾರೆ, ಹಿಸ್ಟ್ರಿಯನ್ನು ಮಾಡ್ತಾರೆ, ಹೈಲಿ ಎಫಿಷಿಯೆಂಟ್ ಪರ್ಸನ್. ಸಂದೀಪ್ ಮಹಾಜನ್ ಸರ್ ಅಂತ ನಮಗೆಲ್ಲ ಜಿಯೋಗ್ರಫಿಯನ್ನು ಕಲಿಸ್ಕೊಟ್ಟಂಥವ್ರು ಅವರು. ಮತ್ತು ಶಿವಕುಮಾರ್ ಸರ್ಗಿಂತ ಅದ್ಭುತವಾದ ಟೀಚರನ್ನು ನಾನು ನೋಡಿಲ್ಲ. ಒಬ್ಬ ಅದ್ಭುತವಾದ ಮನುಷ್ಯ ಕೂಡ ಹೌದು, ಅದ್ಭುತವಾದ ಟೀಚರ್ ಕೂಡ ಹೌದು. ಸೊ ಅಂಥ ಪರ್ಸನ್ಗಳ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಈ ರೀತಿ ಒಬ್ಬ ವ್ಯಕ್ತಿಗಳ ಗೈಡೆನ್ಸ್ ಸಿಗಲಿ ಒಳ್ಳೆಯದು ಅಂತಲೂ ಅನಿಸುತ್ತೆ ಸರ್. ಸೊ ತುಂಬ ಚೆನ್ನಾಗೂ ಇರುತ್ತೆ. ಅಕಾಡೆಮಿಗಳು ಅಂತ ಬಂದರೆ ಸರ್, ನೀವೊಂದು ಮಿಡಲ್ ಕ್ಲಾಸ್ ಸಮುದಾಯಕ್ಕೆ ಇದ್ದು ಅಫೋರ್ಡಬಲ್ ಮಾಡ್ಕೊಳ್ತೀವಿ ಅಂದರೆ ಯಾವುದಾದ್ರೂ ಈಗ ಇನ್ಸ್ಟಿಟ್ಯೂಟ್ಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಕ್ಕ ಅಕಾಡೆಮಿ ಅಂತ ಇದೆ. ಆ ರೀತಿ ಇನ್ಸ್ಟಿಟ್ಯೂಟ್ಗಳನ್ನು ತಗೊಂಡಾಗ 1 ಲಕ್ಷದಲ್ಲೇ ನಿಮಗೆ ಸ್ಕಾಲರ್ಶಿಪ್ ಟೆಸ್ಟನ್ನು ಕೊಟ್ಟು 75,000 ಲಕ್ಷದಲ್ಲೆಲ್ಲ ಕೋಚಿಂಗ್ ಸಿಗುತ್ತೆ. ಸೊ ಅಂಥ ಅಕಾಡೆಮಿಗಳಲ್ಲಿ ನೀವು ತಗೊಳ್ಳೋಂಥದ್ದು ಬೆಸ್ಟ್ ಅಂತಲೇ ಹೇಳ್ತೀನಿ. ಏನಕ್ಕೆ 8 ತಿಂಗಳಲ್ಲಿ ಮುಗಿಸ್ಬಿಡ್ತಾರೆ. ಇಲ್ಲ ನಾನು ತುಂಬ ಪುವರ್ ಕ್ಲಾಸ್ ಇದ್ದೀನಿ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಇದ್ದೀನಿ, ನನ್ನ ಕೈಲಿ ಅಫೋರ್ಡ್ ಮಾಡ್ಲಿಕ್ಕೆ ಆಗದೇ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಗೈಡ್ ಸಿಗಲಿ, ಒಬ್ಬರು ಮೆಂಟರ್ ಸಿಗಲಿ. ಫಾರ್ ಎಕ್ಸಾಂಪಲ್ ನಾವು ಯಾವಾಗಲೂ ಅಕ್ಕ ಅಕಾಡೆಮಿಯಲ್ಲೇ ಇರ್ತೀವಿ, ನಾನು ಮೆಂಟರಾಗಿ ಇದು ಮಾಡ್ತಾ ಬರ್ತೀವಿ. ಅಕ್ಕ ಅಕಾಡೆಮಿ ಅಲ್ಲಿ ಶಿವಕುಮಾರ್ ಸರ್ ಅಂತ ಇದ್ದಾರೆ. ಸೊ ಈ ಸಹಾಯ ಮಾಡೇ ಮಾಡ್ತಾರೆ ಸರ್. ಯಾಕಂದರೆ ಅಲ್ಲಿ ಆಸರೆ ಸ್ಕಾಲರ್ಶಿಪ್ಪು, ಸುಪ್ರಿಯಾ ಸ್ಕಾಲರ್ಶಿಪ್ ಅಂತ 2 ಸ್ಕಾಲರ್ಶಿಪ್ ಮಾಡ್ತಾರೆ ಅಕ್ಕ ಅಕಾಡೆಮಿಯಲ್ಲಿ. ಸೊ ಕಂಪ್ಲೀಟ್ಲಿ ಫೀಸು, ಒಂದು ಟಾಪ್ ರ್ಯಾಂಕ್ ಬಂದಂಥವ್ರಿಗೆ ಕಂಪ್ಲೀಟ್ಲಿ ಫೀಸ್ 5 ಜನದಿಂದ 10 ಜನಕ್ಕೆ ಕಂಪ್ಲೀಟ್ಲಿ ಅಡ್ಮಿಷನ್ ಮಾಡ್ಕೊಡೋದಂಥದ್ದು ಕೂಡ ಇದೆ. ಸೊ ಈ ರೀತಿ ಎಲ್ಲ ಅವಕಾಶವನ್ನು ಮಾಡಿಕೊಡ್ತಾ ಬರ್ತಾರೆ. ಈ ರೀತಿ ಇದ್ದರೆ ತಗೊಳ್ಳೋದು ಉತ್ತಮ ಅಂತಲೇ ಹೇಳ್ತೀನಿ ಸರ್. ಇಲ್ಲ ಅಂದರೆ ಅಟ್ಲೀಸ್ಟ್ ಒಬ್ಬ ಗೈಡ್ ಬೇಕೇ ಬೇಕು. ಇಲ್ಲಾಂದರೆ ನಾವು ಯಾವ ರೀತಿ ಓದ್ತಿದ್ವಿ ಅನ್ನೋಂಥದ್ದು ಗೊತ್ತಾಗಲ್ಲ. ಮತ್ತು ಇನ್ನೊಂದು ಏನು ಮಾಡ್ಬಿಡ್ತಾರೆ ಅಂದರೆ, ತುಂಬ ಜನ ಹುಡುಗರು ಹಾನೆಸ್ಟಾಗಿ ಹೇಳಬೇಕು ಅಂದರೆ ಲೈಬ್ರರಿಯಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ, ಒಂದು 10ರಿಂದ 20 ಜನ ಅವ್ರು ಓದ್ತಾ ಇರೋರು ಇರ್ತಾರೆ. ಆಲ್ರೆಡಿ 2-3 ಅಟೆಂಪ್ಟನ್ನು ಕೊಟ್ಟಿರ್ತಾರೆ, ಅವರು ಕೂಡ ಪ್ರಿಲಿಮ್ಸ್ ಆಗಿರಲ್ಲ. ಒಂದು 10ರಿಂದ 20 ಜನದ ಹತ್ರ ಹೋಗಿ ಸಜೆಷನ್ ಕೇಳಿರ್ತಾರೆ. ಅವ್ರಿಗೆ ಒಬ್ಬೊಬ್ಬರು ಒಂದೊಂದು ಹೇಳಿ ಅವ್ರಿಗೆ ಏನಾಗೋಗುತ್ತೆ, ಕನ್ಫ್ಯೂಸ್ ಆಗೋಗುತ್ತೆ, ಯಾವುದನ್ನು ಕೂಡ ಕರೆಕ್ಟಾಗಿ ಮಾಡಲಿಕ್ಕಾಗಲ್ಲ. ಅಟ್ಲೀಸ್ಟ್ ನಿಮಗೆ ಕೋಚಿಂಗ್ ತೊಗೊಳಕ್ಕಾಗಲಿಲ್ಲ ಅಂದ್ರೂ ಒಬ್ಬ ಉತ್ತಮ ಗೈಡ್ ಅಂತೂ ಬೇಕೇ ಬೇಕು. ಸೊ ಒಬ್ಬ ಕ್ರೆಡಿಬಲ್ ಗೈಡು ನೀವು ಟ್ರಸ್ಟ್ ಮಾಡಬೇಕಾದ್ರೂ ಕೂಡ ಟ್ರಸ್ಟ್ ದ ಪರ್ಸನ್ ಹೂ ಈಸ್ ಆಲ್ರೆಡಿ ಒಂದು ಇಂಟರ್ವ್ಯೂ ಸ್ಟೇಜ್ಗೆ ಹೋಗಿರೋನೋ ಅಥವಾ 2-3 ಮೇನ್ಸನ್ನು ಬರೆದು ಇದು ಮಾಡಿರೋಂಥವನು. ಏನೂ ಕ್ಲಿಯರ್ ಆಗದೆ ಇರೋಂಥವ್ರ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಟ್ರಸ್ಟ್ ಮಾಡೋಂಥದ್ದು ಏನಕ್ಕೆ ಕ್ರೆಡಿಬಿಲಿಟಿ ಇರಲ್ಲ. ಸೊ ಸ್ವಲ್ಪ ಸಾಧ್ಯ ಆದಷ್ಟು ಅವ್ರನ್ನ ಬಿಲೀವ್ ಮಾಡಿದ್ದೇನೆ. ಸೊ ಒಬ್ಬ ಉತ್ತಮ ಗೈಡನ್ನು ಬಿಲೀವ್ ಮಾಡಿ ಅಂತ ನಾನು ಹೇಳ್ತೀನಿ ಸರ್. ಗ್ರೇಟ್ ಟು ಜರ್ನಿ, ಒಳ್ಳೇದಾಗಲಿ ಸರ್. ಅವ್ರು ಒಳ್ಳೆ ಆಫೀಸರ್ ಆಗಿ ಹೊರಹೊಮ್ಮಲಿ, ಜನರಿಗೆ ಅದ್ಭುತವಾದಂಥ ಸೇವೆ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಬಂಧುಗಳೇ, ಇದು ಧನಂಜಯ್ ಅವರ ಬದುಕಿನ ಕತೆ. ನಾನು ಯಾಕೆ ನಿಮ್ಮ ಮುಂದೆ ಇಟ್ಟೆ ಅಂದರೆ, ಆಗ್ಲಿಂದ ಹೇಳ್ತಾ ಇದ್ದೆ, ಸ್ಫೂರ್ತಿಯನ್ನು ತುಂಬುತ್ತೆ. ಅಂದರೆ ಬರೀ UPSC ಮಾಡುವಂಥವ್ರಿಗಂತಲ್ಲ, ನಾವು ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಕನಸನ್ನು ಕಾಣ್ತಾ ಇರಲಿ, ಅಂಥವ್ರಿಗೆ ಒಂದು ರೀತಿಯಲ್ಲಿ ಇನ್ಸ್ಪೈರ್ ಮಾಡುವಂಥ ಸ್ಟೋರಿ. ನಾನು ಮತ್ತೆ ಅದನ್ನು ಯಾಕೆ ಹೇಳ್ತೀನಿ ಅಂದರೆ, ಬಂದಿದ್ದು ಬಡತನದ ಕುಟುಂಬದಿಂದ, ಕೃಷಿಕ ಕುಟುಂಬ ಅಥವಾ ರೈತ ಕುಟುಂಬದಿಂದ ಬಂದಂಥವ್ರು, ಕನ್ನಡ ಮೀಡಿಯಂನಲ್ಲಿ ಓದಂಥವ್ರು, ಅದರ ನಡುವೆ ಸಾಕಷ್ಟು ಸ್ಟ್ರಗ್ಲಿಂಗ್ ಡೇಸ್ಗಳನ್ನು ಕಂಡಂಥವ್ರು, ಆದರೆ ತನ್ನ ಗುರಿಯನ್ನು ತಲುಪೋದನ್ನು ಮಾತ್ರ ಮರಿಲಿಲ್ಲ. ಜೊತೆಗೆ ಆ ಪ್ರಯತ್ನ ಇತ್ತಲ್ಲ, 2019ರಿಂದ ಇಲ್ಲಿವರೆಗಿನ ಜರ್ನಿ ಅದು ಸಾಮಾನ್ಯ ಆಗಿರಲಿಲ್ಲ. ಒಂದು ಓರ್ವ ಅದ್ಭುತ ಆಫೀಸರ್ ಆಗಿ ಹೊರಹೊಮ್ಮಲಿ ಅಂತ ನಾವು ಆಶಯವನ್ನು ವ್ಯಕ್ತಪಡಿಸ್ತಾ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.